We'll start our discussions. Hello, namaste, hi, good afternoon. Hope I'm audible. Namaste, nan ಮಾತಾಡೋದು ಕೇಳಿಸ್ತಾ ಇದೆ ಅನ್ಸುತ್ತೆ. Please use chat box to respond. ನಾನು ಮಾತಾಡೋದು ಕೇಳಿಸ್ತಿದ್ಯಾ? Hello. Yes. Am I audible? Chat box use ಮಾಡಿ. Am I audible? Hello. Yeah, fine, super. Thank you. Is my voice clear? Hope it is. Okay. We'll start our discussions. Today's topic of discussion, yeah, thank you, thanks for the response. Thank you, thanks for the response. Today's topic of discussion is motion in a plane. Ivattina topic of discussion, motion in a plane, plane, plane alla plane, motion in a plane. The motion in a plane na 2D motion antanu ಹೇಳ್ತಾರೆ. Motion in a plane illandre 2D motion, illa motion in 2 dimension. Motion in 2 dimension. Now ಮೊನ್ನೆ ಮಾತಾಡಿದ್ದು motion in 1 dimension, ಇದು motion in 2 dimension. Yes, okay. Now basics ತಿಳ್ಕೊಳ್ಳೋಣ. First basics ಆದ್ಮೇಲೆ I'll give you my own set of numericals. Is that clear? Fine. Now see, ಇಲ್ಲಿ ನಮ್ಮ ಎಲ್ಲ ಡಿಸ್ಕಷನ್ ಶುರು ಆಗೋದು ಮೋಷನ್ ಅನ್ನ ಪ್ಲೇನ್ ಗೆ. ಬೆಸ್ಟ್ ಎಕ್ಸಾಂಪಲ್ ಇದು ಹಾರಿಜಾಂಟಲ್ ಸರ್ಫೇಸ್. ಇದೇನಿದು ಹಾರಿಜಾಂಟಲ್ ಸರ್ಫೇಸ್, ಹಾರಿಜಾಂಟಲ್ ಗ್ರೌಂಡ್ ಅಂತ ಅನ್ಕೊಳ್ಳಿ. ಈಗ ನೀವು ಒಂದು ವಸ್ತುನ ಇಲ್ಲಿಂದ ಬಿಸಾಡ್ತಾ ಇದ್ದೀರಾ, ಆರಿಜಿನ್. ನಾನು ಎಲ್ಲಿಂದ ಬಿಸಾಡ್ತಾ ಇದ್ದೀನೋ ಆ ಪಾಯಿಂಟ್ ಆಫ್ ರೆಫರೆನ್ಸ್ ಆರಿಜಿನ್ ಅಂತ ಅನ್ಕೋತೀನಿ. ಆರಿಜಿನ್ ಅಂದ್ರೆ ನಾನು ಎಲ್ಲಿ ಕ್ಯಾಲ್ಕುಲೇಷನ್ ಶುರು ಮಾಡ್ತೀನೋ ಆ ಪಾಯಿಂಟ್ ನ ಆರಿಜಿನ್ ಅಂತ ಹೇಳ್ತೀನಿ. ನಾನು ಈ ವಸ್ತುನ ಇಲ್ಲಿಂದ ಬಿಸಾಡ್ದೆ, ಹಾಗೆ ಇದೇನ ಆರಿಜಿನ್ ಆಯ್ತು, ಆರಿಜಿನ್ ಓ. ನಾನೊಂದು ವಸ್ತುನ ಹೀಗೆ ಬಿಸಾಡ್ತೀನಿ, ಹೀಗೆ ಬಿಸಾಡಿದ ವಸ್ತು ಇಲ್ಲಿ ಒಂದು ಲ್ಯಾಂಡ್ ಆಯ್ತು. ಈಗ ಸಿಂಪಲ್ ಎಕ್ಸಾಂಪಲ್, ನೀವು ಒಂದು ಬಾಲ್ ನ ಬಿಸಾಡ್ಬೇಕು, ನಿಮ್ ಫ್ರೆಂಡ್ ಒಟ್ಟಿಗೆ ಆಟ ಆಡ್ತಾ ಇದ್ದೀರಾ, ಒಂದು ಬಾಲ್ ನ ಬಿಸಾಡ್ಬೇಕು. ಇಲ್ಲಿಂದ ಬಿಸಾಡ್ತೀರಾ ನೋಡಿ, ಹಿಂಗ್ ಬಿಸಾಡಿದ್ರೆ ಟಕ್ ಬಿಸಾಡಿದ ಬಾಲು ಒಂದು ಹೈಟ್ ರೀಚ್ ಆಯ್ತು, ವಾಪಸ್ ಅರ್ಥಕ್ ಬಂತು. ಹೌದಾ? ನೀವ್ ಇಲ್ಲಿದ್ದೀರಾ, ಯು ಆರ್ ಹಿಯರ್. ನೀವ್ ಇಲ್ಲಿಂದ ಬಿಸಾಡಿದ್ರಿ ಒಂದು ಬಾಲ್ ಅನ್ನ, ಯು ಆರ್ ಹಿಯರ್. ನೀವ್ ಇಲ್ಲಿದ್ದೀರಾ, ಬಿಸಾಡಿದ್ರಿ ಒಂದು ಬಾಲ್. ನಿಮ್ ಫ್ರೆಂಡ್ ಇಲ್ಲಿದ್ದಾರೆ, ನಿಮ್ ಫ್ರೆಂಡ್ ಅದನ್ನ ಹಿಡಿತಾರೆ. ಇಲ್ಲಿಂದ ಹೀಗ್ ಬಂದ್ ಈ ವಸ್ತು ಆಗಿದೆ. ಹೌದಾ? ಎಸ್, ಓಕೆ. ಇದನ್ನ 2D ಮೋಷನ್ ನಾನು ಯಾಕೆ ಎಕ್ಸಾಂಪಲ್ ತಗೊಂಡೆ ಅಂದ್ರೆ, ಇಲ್ಲಿ ಮೋಷನ್ ಅಲಾಂಗ್ ಎಕ್ಸ್ ಡೈರೆಕ್ಷನ್ ಆಗುತ್ತೆ, ಈಕ್ವಲಿ ಮೋಷನ್ ಅಲಾಂಗ್ ವೈ ಡೈರೆಕ್ಷನ್ ಆಗುತ್ತೆ. 2D ಅಂದ್ರೆ ಎರಡು ಇರಬೇಕು, ಎಕ್ಸ್ ಮತ್ತೆ ವೈ. ನಾವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಮೋಷನ್ ಅನ್ನ ಸ್ಟ್ರೈಟ್ ಲೈನ್ ಓದಿದ್ವಿ, ಅಲ್ಲಿ ಒಂದೇ ದಿಕ್ಕಲ್ಲಿ ಹೋಗ್ತಿತ್ತು. ಕಾರ್ ಮೂವಿಂಗ್ ಅನ್ನ ಸ್ಟ್ರೈಟ್ ಲೈನ್, ಆಬ್ಜೆಕ್ಟ್ ಮೂವಿಂಗ್ ಅನ್ನ ಸ್ಟ್ರೈಟ್ ಲೈನ್, ಆಬ್ಜೆಕ್ಟ್ ಥ್ರೋನ್ ಅಬೌವ್, ಆಬ್ಜೆಕ್ಟ್ ಡ್ರಾಪ್ಡ್ ಬಿಲೋ, ಆ ತರ ಎಲ್ಲ. ಇಲ್ಲಿ ನೋಡಿ, ಎಕ್ಸ್ ಡೈರೆಕ್ಷನ್ ಅಲ್ಲೂ ಮೋಷನ್ ಆಗುತ್ತೆ. ಹೌದಾ? ಈ ಡೈರೆಕ್ಷನ್ ಅಲ್ಲೂ ಮೋಷನ್ ಆಗುತ್ತೆ. ನೋಡಿ, ಆಬ್ಜೆಕ್ಟ್ ಇಲ್ಲಿಂದ ಇಲ್ಲಿ ತನಕ ಹೋಯ್ತು. ಅದೇ ರೀತಿ ಆಬ್ಜೆಕ್ಟ್ ಒಂದು ಹೈಟು ರೀಚ್ ಆಯ್ತು. ಇದ್ಯಾವ ದಿಕ್ಕು? ವೈ. ಇದ್ಯಾವ ದಿಕ್ಕು? ಎಕ್ಸ್. ಎಕ್ಸ್ ವೈ ಇರ್ಬೇಕು ಅಂತ ರೂಲ್ ಇಲ್ಲ. ಎಕ್ಸ್ ವೈ, ವೈ ಝೆಡ್, ಎಕ್ಸ್ ಝೆಡ್ ಯಾವ್ದು ಬೇಕಿದ್ರು ಆಗುತ್ತೆ. ಬಟ್ ಎರಡು ಆಕ್ಸಿಸ್ ಗಳಿರ್ಬೇಕು, ಅದನ್ನ ಪ್ಲೇನ್ ಅಂತ ಕರಿತೀನಿ. ಹಾಗಿದ್ರೆ ಇಲ್ಲಿ ಹಾರಿಜಾಂಟಲ್ ಆಗು ವಸ್ತು ಹೋಯ್ತು, ವರ್ಟಿಕಲ್ ಮೋಷನ್ ಮಾಡ್ತು. ಈ ಎರಡರ ಕಾಂಬಿನೇಷನ್ ಮೋಷನ್ ಇನ್ನ ಪ್ಲೇನ್. ಹಾಗಿದ್ರೆ ಒಂದು ವಸ್ತು ಇಲ್ಲಿಂದ ಬಿಸಾಡಿದೀನಿ, ಇದನ್ನ ಪ್ರೊಜೆಕ್ಟೈಲ್ ಅಂತೀನಿ. ಪ್ರೊಜೆಕ್ಟೈಲ್ ಮೋಷನ್, ಪ್ರೊಜೆಕ್ಟೈಲ್ ಮೋಷನ್ ಇದು. ಹಾಗಿದ್ರೆ ನಾನು ಒಂದು ವಸ್ತುನ ಬಿಸಾಡಿದೆ. ಈ ಬಿಸಾಡಿದ ವಸ್ತು ಎಷ್ಟು ದೂರ ರೀಚ್ ಆಗಬೇಕು ಮತ್ತೆ ಎಷ್ಟು ಹೈಟ್ ರೀಚ್ ಆಗಬೇಕು ಅನ್ನೋ ಆಧಾರದ ಮೇಲೆ ನಾನು ಆಂಗಲ್ ಮತ್ತೆ ವೆಲಾಸಿಟಿನ ಚೇಂಜ್ ಮಾಡ್ಕೋತೀನಿ. ಕಾಮನ್ ಸೆನ್ಸ್. ನಾನು ಇಲ್ಲಿಂದ ಒಂದು ವಸ್ತು ಬಿಸಾಡ್ತೀನಿ, ಇದು ಎಷ್ಟು ದೂರ ಹೋಗ್ಬೇಕು ನನ್ಗೆ ಗೊತ್ತಿರುತ್ತೆ. ನನ್ನ ಫ್ರೆಂಡ್ ಇಲ್ಲಿದ್ದಾನೆ, ನಾನು ಎಷ್ಟು ದೂರ ಬಿಸಾಡಬೇಕು ಅಂತ, ಎಷ್ಟು ಹೈಟ್ ಹೋಗ್ಬೇಕು, ಈ ಎರಡನ್ನ ಕ್ಯಾಲ್ಕುಲೇಟ್ ಮಾಡಿ ನಾನು ವೆಲಾಸಿಟಿ ಡಿಸೈಡ್ ಮಾಡ್ತೀನಿ ಮತ್ತೆ ಆಂಗಲ್ ಡಿಸೈಡ್ ಮಾಡ್ತೀನಿ. ಇಮ್ಯಾಜಿನ್ ಮಾಡಿ, ನಾನು ಈ ವಸ್ತುನ ಯು ವೆಲಾಸಿಟಿಲಿ ಬಿಸಾಡ್ದೆ. ಎಷ್ಟು ವೆಲಾಸಿಟಿಲಿ? ಯು ವೆಕ್ಟರ್. ಮತ್ ಈ ವಸ್ತು, ನಾನು ಬಿಸಾಡಿರೋ ವಸ್ತು ಥೀಟಾ ಆಂಗಲ್ ಸಬ್ಟೆಂಡ್ ಮಾಡ್ತು. ಯಾವ್ದ್ರೊಟ್ಟಿಗೆ? ಗ್ರೌಂಡ್, ಹಾರಿಜಾಂಟಲ್ ಒಟ್ಟಿಗೆ. ಇದು ಹಾರಿಜಾಂಟಲ್ ಆದ್ರೆ ಇದು ವರ್ಟಿಕಲ್, ಇದು ವರ್ಟಿಕಲ್, ಇದು ಹಾರಿಜಾಂಟಲ್. ಎಷ್ಟು ಹೈಟ್
ಎಷ್ಟು ಸ್ಪೀಡ್ ಇದನ್ನ ಇಲ್ಲಿ ಡಿಸೈಡ್ ಮಾಡ್ತೀನಿ ನಾನು ಬಿಸಾಡ್ಬೇಕಿದ್ರೆ. ಈಗ ನಾನು ಇದನ್ನ ಮಾತ್ರ ಬರಿತೀನಿ, ವೆಕ್ಟರ್ ನ ಮಾತ್ರ ಬರಿತೀನಿ. ನಮ್ಗೆ ವೆಕ್ಟರ್ಸ್ ಬಗ್ಗೆ ಐಡಿಯಾ ಇದೆ, ನಾವೆಲ್ಲ ಮಾತಾಡಿದೀವಿ ಮೊನ್ನೆ ವೆಕ್ಟರ್ಸ್ ಬಗ್ಗೆ. ಇದು ಯು ಆದ್ರೆ, ಇದು ಥೀಟಾ ಆದ್ರೆ, ಇದು ಎಕ್ಸ್ ಕಾಂಪೊನೆಂಟ್ ಆಗುತ್ತೆ, ಯು ಕಾಸ್ ಥೀಟಾ ಆಗುತ್ತೆ, ಮತ್ತಿದು ವೈ ಕಾಂಪೊನೆಂಟ್ ಆಗುತ್ತೆ, ಯು ಸೈನ್ ಥೀಟಾ ಆಗುತ್ತೆ. ಹಾಗಾದ್ರೆ ಇನಿಷಿಯಲ್ ವೆಲಾಸಿಟಿನ ಎರಡು ಭಾಗ ಡಿವೈಡ್ ಮಾಡ್ಕೊಂಡೆ, ಒಂದು ಯು ಕಾಸ್ ಥೀಟಾ, ಒಂದು ಯು ಸೈನ್ ಥೀಟಾ, ಇದೆಲ್ಲ ಬರಿಬೇಕು. ಈಗ ಹಾಗಿದ್ರೆ ಇದು ಯು ಎಕ್ಸ್ ಕಾಂಪೊನೆಂಟ್ ಮತ್ತು ಇದು ಯು ವೈ ಕಾಂಪೊನೆಂಟ್. ಯು ಎಕ್ಸ್ ಕಾಂಪೊನೆಂಟ್ ಈ ದಿಕ್ಕಲ್ಲಿದೆ, ಯು ವೈ ಕಾಂಪೊನೆಂಟ್ ಈ ದಿಕ್ಕಲ್ಲಿದೆ. ಈ ವಸ್ತು ಇಲ್ಲಿಂದ ಎಲ್ಲ ಟ್ರಾವೆಲ್ ಮಾಡ್ತಾ ಇದೆ ನೋಡಿ, ಹಿಂಗ್ ಹೋಗ್ತಾ ಇದೆ ವಸ್ತು. ಬಾಲ್ ಯಾವ್ದೋ ವಸ್ತು, ಕಲ್ಲೋ ಏನೋ ಅನ್ಕೊಳ್ಳಿ, ಪೂರ್ತಿ ಇಲ್ಲಿಂದಲೇ ಹೋಗ್ತಾ ಇದೆ. ಪ್ರತಿ ಸಲಿ ಏನಾಗ್ತಿದೆ ನೋಡಿ, ಪ್ರತಿ ಸಲಿ ನಾನು ಕೆಲವು ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೋತೀನಿ ನೋಡಿ. ಪಾಯಿಂಟ್ ಎ ಅಂತ ಮಾರ್ಕ್ ಮಾಡ್ಕೋತೀನಿ, ಪಾಯಿಂಟ್ ಬಿ, ಪಾಯಿಂಟ್ ಸಿ, ಡಿ, ಇ, ಎಫ್, ಇಷ್ಟು ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ. ಈಗ ಪಾಯಿಂಟ್ ಎ ಹತ್ರ ವಸ್ತುಗೆ ಒಂದು ವೆಲಾಸಿಟಿ ಇದೆ ಈ ದಿಕ್ಕಲ್ಲಿ, ಯಾವ್ದಿದು ಯು ವೈ. ವೆಲಾಸಿಟಿ ಇದೆ ಈ ದಿಕ್ಕಲ್ಲಿ, ಯಾವ್ದಿದು ಯು ಎಕ್ಸ್. ಪಾಯಿಂಟ್ ಎ. ಪಾಯಿಂಟ್ ಬಿ ಇಲ್ಲಿದೆ, ಈಗ್ಲೂ ಇದಕ್ ವೆಲಾಸಿಟಿ ಯು ವೈ ಇದೆ, ಈಗ್ಲೂ ಇದಕ್ ವೆಲಾಸಿಟಿ ಯು ಎಕ್ಸ್ ಇದೆ. ಅದನ್ನ ನೀವು ಒಬ್ಸರ್ವ್ ಮಾಡಿ, ನಾನು ಯು ವೈಗ್ ಬರ್ದಿರೋ ಆರೋ ಮಾರ್ಕ್ ಲೆಂತ್ ನೋಡಿ, ಇಲ್ಲಿ ಬರ್ದಿರೋ ಆರೋ ಮಾರ್ಕ್ ಲೆಂತ್ ನೋಡಿ, ಇಲ್ಲಿ ಬರ್ದಿರೋ ಆರೋ ಮಾರ್ಕ್ ಲೆಂತ್ ನೋಡಿ, ಕಮ್ಮಿ ಮಾಡಿದೀನಿ ಆರೋ ಮಾರ್ಕ್ ಲೆಂತ್ ನೋಡಿ. ಇದಿಷ್ಟು ಉದ್ದ ಬರದೆ, ಇದು ಸಣ್ಣ ಬರದೆ, ಅಂದ್ರೆ ಹೈಟ್ ಕಮ್ಮಿ ಮಾಡಿದೆ, ಲೆಂತ್ ಕಮ್ಮಿ ಮಾಡಿದೆ. ಅಂದ್ರೆ ಅರ್ಥ ವೆಲಾಸಿಟಿ ಅಲಾಂಗ್ ವರ್ಟಿಕಲ್ ಚೇಂಜ್ ಆಗ್ತಿದೆ. ಯಾವ್ದು ಚೇಂಜ್ ಆಗ್ತಿದೆ? ವೆಲಾಸಿಟಿ ಅಲಾಂಗ್ ವರ್ಟಿಕಲ್ ಚೇಂಜ್ ಆಗ್ತಿದೆ. ವರ್ಟಿಕಲ್ ಅಂದ್ರೆ ಏನು? ಇದು ವೈ ಕಾಂಪೊನೆಂಟ್ ಆಫ್ ವೆಲಾಸಿಟಿ. ನಮ್ ಪ್ರಕಾರ ಅರ್ಥ ಆಗ್ತಿದೆ ಅನ್ಸುತ್ತೆ. ಪಾಯಿಂಟ್ ಸಿ ಹತ್ರ ಬರೀತೀನಿ ಈಗ, ಇದು ಹೈಯೆಸ್ಟ್ ಪಾಯಿಂಟ್. ಇಲ್ಲಿ ಯು ವೈ 0 ಆಗುತ್ತೆ. ಯಾವ ಕಾಂಪೊನೆಂಟ್ ಆಫ್ ವೆಲಾಸಿಟಿ 0 ಆಗುತ್ತೆ? ಅಣ್ಣ, ಹೌ ಮೆನಿ ಮಾರ್ಕ್ಸ್ ಫ್ರಮ್ ದಿಸ್ ಕ್ವಶನ್? ಅಣ್ಣನೋ ಯಾರೋ ಗೊತ್ತಿಲ್ಲ ಅಂತ ಕೇಳೋದಕ್ಕೆ ಥಿಯರಿ ಎಕ್ಸಾಮ್ ಅಲ್ಲ ಇದು. ಈ ಕ್ವಶನ್ ಈ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಬರುತ್ತೆ, ಇದ್ರಲ್ಲಿ ಡಿರವೇಶನ್ ಇದೆಯಾ, ಲೆಕ್ಕ ಇದೆಯಾ, ಆ ತರ ಡಿಸೈಡ್ ಮಾಡಕ್ ಆಗಲ್ಲ. ಕಾಂಪಿಟೇಟಿವ್ ಇದು. ಕಾಂಪಿಟೇಟಿವ್ಗೆ ಫಸ್ಟ್ ಪಿ ಯು ಸಿ ಮೊದಲನೇ ಪಾಠದಿಂದ ಸೆಕೆಂಡ್ ಪಿ ಯು ಸಿ ಕೊನೆ ಪಾಠದ ತನಕ ಎಲ್ಲ ಗೊತ್ತಿರ್ಬೇಕು. ಆದ್ರೆ ಫಸ್ಟ್ ಇಯರ್ ಪಿ ಯು ಸಿ ಇಂದ ಅರೌಂಡ್ 14ರಿಂದ 15 ಕ್ವಶನ್ ಕೊಟ್ರೆ ಸೆಕೆಂಡ್ ಪಿ ಯು ಸಿ ಇಂದ ಉಳಿದಿದ್ದ ಕ್ವಶನ್ಸ್ ಕೊಡ್ತಾರೆ. ಈಗ 60 ಕ್ವಶನ್ ಅಲ್ಲಿ 15 ಫಸ್ಟ್ ಇಯರ್ ಕೊಟ್ರೆ 45 ಸೆಕೆಂಡ್ ಇಯರ್ ಬರುತ್ತೆ. ಆ ತರ ಲೆಕ್ಕಾಚಾರ. ಅರ್ಥ ಆಯ್ತಾ? ಈ ಚಾಪ್ಟರ್ ಇಂದ ಎಷ್ಟು ಬರುತ್ತೆ, ಇದ್ರಲ್ಲಿ ಇಂಪಾರ್ಟೆಂಟ್ ಯಾವುದು? ಸುಮ್ನೆ ಬಾಯಿ ಮಾತಿಗೆ ಹೇಳ್ಬಹುದು, ಇದು ಹಳೆ ಪೇಪರ್ ನೋಡ್ಕೊಂಡು ಹೇಳ್ಬಹುದು, ಬಟ್ ಅದೇ 100% ಗ್ಯಾರಂಟಿ ಆಗಲ್ಲ. ಈಸ್ ದಟ್ ಕ್ಲಿಯರ್? ಇಟ್ ಇಂಪ್ಲೈಸ್ ಟು ಎವ್ರಿ ಒನ್. ಎಲ್ರು ಇದನ್ನ ಮನದಲ್ಲಿ ಇಟ್ಕೊಳ್ಳಿ. ಅದೇ ಕ್ವಶನ್ ರಿಪೀಟ್ ಆಗಲ್ಲ. ಕಾನ್ಸೆಪ್ಟ್ ಆಗಬಹುದು, ಆದ್ರೆ ಅದೇ ಕ್ವಶನ್ ಬರುತ್ತೆ. ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್, ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್, ಆ ತರ ಇಲ್ಲ. ಈಸ್ ದಟ್ ಕ್ಲಿಯರ್? ನನಗೆ ರಿಪ್ಲೈಯಿಂಗ್ ಕ್ವಶನ್ ಕೇಳಿದವನು ಅರ್ಥ ಆಯ್ತು ಅನ್ಸುತ್ತೆ. ಯೂಸರ್ ಬೈ ಯೂಸರ್ ನೇಮ್ ಕುಮಾರ್ ಅನ್ಸುತ್ತೆ. ಯೂಸರ್ ಬೈ ಯೂಸರ್ ನೇಮ್ ಕುಮಾರ್, ನಿನ್ ಕ್ವಶನ್ ಆನ್ಸರ್ ಸಿಕ್ತು ಅನ್ಸುತ್ತೆ. ಎಸ್, ಫೈನ್. ಇದನ್ನೆಲ್ಲ ಬರ್ಕೊಳ್ಳಿ, ಅದಕ್ಕೆ ತಲೆ ಕೆಡ್ಸ್ಕೊಂಬೇಡಿ. ಈ ಚಾಪ್ಟರ್ ಎಷ್ಟು ಬರುತ್ತೆ, ಈ ಚಾಪ್ಟರ್ ಓದ್ಬೇಕಾ ಬಿಡ್ಬೇಕಾ ಅಂತ ತಲೆ ಕೆಡ್ಸ್ಕೊಳ್ ಬದ್ಲು ಬರೀರಿ ನಾನು ಹೇಳಿದ್ದನ್ನ. ನೋಡಿ, ಯು ವೈ 0 ಆಯ್ತು, ಯು ಎಕ್ಸ್ ಸೇಮ್ ಇರುತ್ತೆ ನೋಡಿ. ಯು ಎಕ್ಸ್ ಎ ಹತ್ರ ಎಷ್ಟಿತ್ತೋ ಬಿ ಹತ್ರ ಅಷ್ಟೇ ಇರುತ್ತೆ, ಸಿ ಹತ್ರನೂ ಅಷ್ಟೇ ಇರುತ್ತೆ. ಈಗ ಪಾಯಿಂಟ್ ಡಿ ಬರಿತೀನಿ. ಪಾಯಿಂಟ್ ಡಿ ಹತ್ರ ನೋಡಿ, ಈಗ ಯು ವೈದು ಡೈರೆಕ್ಷನ್ ಚೇಂಜ್ ಆಯ್ತು. ಈಗ ಯು ವೈ ಡೌನ್ವರ್ಡ್ಸ್ ಆಯ್ತು, ಯು ಎಕ್ಸ್ ಅಷ್ಟೇ ಇದೆ. ಪುನಃ ಪಾಯಿಂಟ್ ಇ ಹತ್ರ ಯು ವೈ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು, ಯು ಎಕ್ಸ್ ಅಷ್ಟೇ ಇದೆ. ಇದು ಯಾವ್ದು? ಪಾಯಿಂಟ್ ಇ. ಪಾಯಿಂಟ್ ಎಫ್ ಹತ್ರ, ಪಾಯಿಂಟ್ ಎಫ್ ಅಂದ್ರೆ ಇದು, ಯು ವೈ ಇನ್ನೂ ಜಾಸ್ತಿ ಆಯ್ತು, ಯು ಎಕ್ಸ್ ಅಷ್ಟೇ ಇದೆ. ಹಾಗಿದ್ರೆ ನೆನ್ಪಿಟ್ಕೊಳ್ಳಿ, ಆರಿಜಿನ್ ಇಂದ ಇದು ಮ್ಯಾಕ್ಸಿಮಮ್ ಹೈಟ್, ಹೈಯೆಸ್ಟ್ ಪಾಯಿಂಟ್. ಹೈಯೆಸ್ಟ್ ಪಾಯಿಂಟ್ ನಮ್ ಪ್ರಕಾರ ಹೈಯೆಸ್ಟ್ ಪಾಯಿಂಟ್ ಯಾವ್ದು? ನಾವು ಮಾರ್ಕ್ ಮಾಡಿರೋ ಪ್ರಕಾರ ಹೈಯೆಸ್ಟ್ ಪಾಯಿಂಟ್ ಸಿ. ಈ ಹೈಯೆಸ್ಟ್ ಪಾಯಿಂಟ್ ಸಿ ಇದೆಯಲ್ವಾ, ಈ ಹೈಯೆಸ್ಟ್ ಪಾಯಿಂಟ್ ಸಿ ಗೆ ಬರೋ ತನಕ ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಕಮ್ಮಿ ಆಗ್ತಾ ಇರುತ್ತೆ, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಸೇಮ್ ಇರುತ್ತೆ.
ಸಿ ಆದ್ಮೇಲೆ DEF ಇಲ್ಲಿಗೆ ಬರ್ಬೇಕಿದ್ರೆ ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಜಾಸ್ತಿ ಆಗುತ್ತೆ, ಈಗ್ಲೂ ಹಾರಿಸಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಸೇಮ್ ಇರುತ್ತೆ. ಈಸ್ ದಟ್ ಕ್ಲಿಯರ್? ಹಾಗಿದ್ರೆ ಯಾವ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಚೇಂಜ್ ಆಗುತ್ತೆ? ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಚೇಂಜಸ್, UY ಚೇಂಜಸ್. ಯಾವುದು ಚೇಂಜ್ ಆಗಲ್ಲ? UX ಚೇಂಜ್ ಆಗಲ್ಲ, ಕಾನ್ಸ್ಟೆಂಟ್ ಇರುತ್ತೆ. ಇದನ್ನ ನೆನ್ಪಿಟ್ಕೊಬೇಕು. UY ಚೇಂಜ್ ಆಗುತ್ತೆ, UX ಕಾನ್ಸ್ಟೆಂಟ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಇದನ್ನ ಬರ್ಕೊಳ್ಳಿ. ಬರ್ಕೊಂಡಾದ್ರೆ ಹೇಳಿ ಇದಿಷ್ಟು ಬರ್ದಾಯ್ತಾ? ನಾನು ಅಳಿಸ್ತೀನಿ, ಮುಂದಿನ ವಿಷಯಕ್ಕೆ ಹೋಗ್ತೀನಿ. ಇಷ್ಟು ಬರ್ದಾಯ್ತಾ? ಇಷ್ಟು ಬರ್ದಾಯ್ತಾ? ಹಲೋ, ಮೊದಲನೇದು. ಎರಡನೇ ಅಬ್ಸರ್ವೇಶನ್ ನೋಡಿ, ಈ A ಪಾಯಿಂಟ್ ಗೆ ಸಮನಾಗಿ ಈ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. A ಪಾಯಿಂಟ್ ಗೆ ಸಮನಾಗಿ ಯಾವ ಪಾಯಿಂಟ್ ಇದೆ? A ಹತ್ರ ನೋಡಿ, A ಹತ್ರ ವೆಲಾಸಿಟಿ UY 5 ಇತ್ತು ಅಂತ ಅನ್ಕೊಳ್ಳಿ. ಇಷ್ಟು ಹೈಟ್ ಇದೆ ಗ್ರೌಂಡ್ ಇಂದ. ಈ ಪಾಯಿಂಟ್ ಅಷ್ಟೇ ಹೈಟ್ ಇದೆ ಗ್ರೌಂಡ್ ಇಂದ. ಈ ಪಾಯಿಂಟ್ ಹತ್ರನೂ ವೆಲಾಸಿಟಿ ಏನಿರುತ್ತೆ? ಯಾವುದು? ವೆಲಾಸಿಟಿದು ಮ್ಯಾಗ್ನಿಟ್ಯೂಡ್ 5 ಇರುತ್ತೆ. ಅಂದ್ರೆ ಇಲ್ಲಿಂದ ವಸ್ತು ಹೆಚ್ಚು ಹೈಟ್ ಅಲ್ಲಿದೆ A ಹತ್ರ, ಈ ಹತ್ರನೂ ಆ ವಸ್ತುಗೆ ಹೆಚ್ಚು ಹೈಟ್ ಇದೆ. ಈ ವರ್ಟಿಕಲ್ ಹೈಟ್ ಸೇಮ್ ಇದ್ರೆ ಅದರ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೀಡ್, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಸೇಮ್ ಇರುತ್ತೆ. ಇಲ್ಲಿ 5 ಇದ್ರೆ ವರ್ಟಿಕಲ್ ಸ್ಪೀಡ್ ಅಲ್ಲಿ ಏನೋ ವರ್ಟಿಕಲ್ ಹೈಟ್ ಅಲ್ಲಿ ಸ್ಪೀಡ್ 5 ಇತ್ತು ಅನ್ಕೊಳ್ಳಿ A ಹತ್ರ, ಈ ಹತ್ರ ಎಷ್ಟಿರುತ್ತೆ? ಸೇಮ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಡೈರೆಕ್ಷನ್ ಚೇಂಜ್ ಇರುತ್ತೆ, ವ್ಯಾಲ್ಯೂ ಸೇಮ್ ಇರುತ್ತೆ. ಇದೆಲ್ಲ ಫಸ್ಟ್ PUC ಓದಿದ್ದೀರಾ. ಇದಿಷ್ಟು ಬರ್ಕೊಂಡಾಯ್ತು ಅನ್ಸುತ್ತೆ. ಇಫ್ ಯು ಆರ್ ಡನ್ ವಿತ್ ದಿಸ್ ಐ ವಿಲ್ ಇರೇಸ್ ದ ಬೋರ್ಡ್. ಆಯ್ತಾ? ಬರ್ದಾಯ್ತಾ? ಹಲೋ ಪೀಪಲ್, ಬರ್ದಾಯ್ತಾ? ಎಸ್, ಹಲೋ 1 2 3 4 3 2 1. ಎಸ್, ಓಕೆ, ಸೂಪರ್, ಬರ್ದಾಯ್ತು. ಥ್ಯಾಂಕ್ ಯು. ಈಗ ಈ ಇನ್ಫಾರ್ಮೇಶನ್ ಎಲ್ಲ ಒಂದು ಟೇಬಲ್ ತರ ಬರ್ಕೊಳ್ವಾ, ಅದು ನಮ್ಗೆ ಗೊತ್ತಾಗುತ್ತೆ, ಕ್ಲಾರಿಟಿ ಸಿಗುತ್ತೆ. ನಾವ್ ಇಲ್ಲಿ ಎಷ್ಟೊತ್ತು ಡಿಸ್ಕಷನ್ ಮಾಡಿದ್ವಲ್ಲ, ಅದನ್ನ ಟೇಬಲ್ ತರ ಬರ್ಕೊಂಡು ಈಕ್ವೇಶನ್ಸ್ ಆಫ್ ಮೋಷನ್ ಬರ್ಕೊಂಡ್ಬಿಡುವ. X ಆಕ್ಸಿಸ್ ಅಲ್ಲಿ ಏನಾಗುತ್ತೆ, Y ಆಕ್ಸಿಸ್ ಅಲ್ಲಿ ಏನಾಗುತ್ತೆ. ನಾನು ಎರಡು ಕಾಲಮ್ ಮಾಡ್ಕೋತೀನಿ. ಒಂದು X ಆಕ್ಸಿಸ್, ಇನ್ನೊಂದು Y ಆಕ್ಸಿಸ್. ಒಂದು ಕಾಲಮ್ X ಆಕ್ಸಿಸ್, ಇನ್ನೊಂದು ಕಾಲಮ್ ನ ಹೆಸರು ಚೇಂಜ್ ಮಾಡ್ಕೋತೀನಿ, Y ಆಕ್ಸಿಸ್. ಎರಡು ಕಾಲಮ್ ಆಯ್ತು. X ಆಕ್ಸಿಸ್ ಅಲ್ಲಿ ವೆಲಾಸಿಟಿ ಅಲಾಂಗ್ X ಆಕ್ಸಿಸ್ UX, ಇನಿಷಿಯಲ್ ವೆಲಾಸಿಟಿ. ಇಲ್ಲಿ ವೆಲಾಸಿಟಿ ಅಲಾಂಗ್ Y ಆಕ್ಸಿಸ್ UY. UX ಅಂದ್ರೆ U ಕಾಸ್ ಥೀಟಾ, UY ಅಂದ್ರೆ U ಸೈನ್ ಥೀಟಾ. UX ಏನೋ U ಕಾಸ್ ಥೀಟಾ, UY ಏನೋ U ಸೈನ್ ಥೀಟಾ. ವೆಲಾಸಿಟಿ ಇನಿಷಿಯಲ್. Acceleration along X axis AX, acceleration along Y axis AY. ಇಲ್ಲಿ ನೋಡಿ, UX ಕಾನ್ಸ್ಟೆಂಟ್. ನೀವು ಹಿಂದಿನ ಚಿತ್ರ ನೋಡಿ, ಹಿಂದಿನ ಚಿತ್ರ ಅಬ್ಸರ್ವ್ ಮಾಡ್ತಿದ್ರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡೋರು ಹಿಂದಿನ ಡಯಾಗ್ರಾಮ್ಗೆ ಪುಲ್ ಮಾಡ್ಕೊಳ್ಳಿ. ಅಲ್ಲಿ ಒಬ್ಸರ್ವ್ ಮಾಡಿದ್ರೆ UX ಸೇಮ್ ಅಂತ ಹೇಳಿದೆ ಎಲ್ಲಾ ಕಡೆ. UX ಚೇಂಜ್ ಆಗಲ್ಲ, ಕಾನ್ಸ್ಟೆಂಟ್. ಆಕ್ಸಿಲರೇಷನ್ ಅಂದ್ರೆ ಏನು? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಚೇಂಜ್ ಇನ್ ವೆಲಾಸಿಟಿ ಟು ಚೇಂಜ್ ಇನ್ ಟೈಮ್. ಆಕ್ಸಿಲರೇಷನ್ ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಟು ಚೇಂಜ್ ಇನ್ ಟೈಮ್. ಹಾಗಿದ್ರೆ ಆಕ್ಸಿಲರೇಷನ್ 0, ಆಕ್ಸಿಲರೇಷನ್ 0. ರೀಸನ್ ಏನು? UX ಕಾನ್ಸ್ಟೆಂಟ್, UX ಚೇಂಜ್ ಆಗಲ್ಲ. ಇಸ್ ದಟ್ ಕ್ಲಿಯರ್? ವಿಷಯ ತಲೆಗೆ ಹೋಯ್ತಾ? ನೆಕ್ಸ್ಟ್ AY ಅಂದ್ರೆ ಏನು? AY ಅಂದ್ರೆ ಆಕ್ಸಿಲರೇಷನ್ ಅಲಾಂಗ್ Y ಆಕ್ಸಿಸ್. ಆಕ್ಸಿಲರೇಷನ್ ಅಲಾಂಗ್ Y ಆಕ್ಸಿಸ್, ಸಿ ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಿರುತ್ತೆ, ಚೇಂಜಸ್. ವೆಲಾಸಿಟಿ ಚೇಂಜ್ ಆಗ್ತಿದ್ರೆ ಆಕ್ಸಿಲರೇಷನ್ ಇರುತ್ತಾ? ಇರುತ್ತೆ. ಆಕ್ಸಿಲರೇಷನ್ ಯಾವಾಗಿರಲ್ಲ? ವೆಲಾಸಿಟಿ ಚೇಂಜ್ ಆಗಿಲ್ಲ ಅಂದ್ರೆ ಆಕ್ಸಿಲರೇಷನ್ ಇರಲ್ಲ, ವೆಲಾಸಿಟಿ ಚೇಂಜ್ ಆದ್ರೆ ಆಕ್ಸಿಲರೇಷನ್ ಇರುತ್ತೆ. ಹಾಗಿದ್ರೆ ಈಸ್ ಇಟ್ ಆಕ್ಸಿಲರೇಟೆಡ್ ಅಲಾಂಗ್ Y ಆಕ್ಸಿಸ್? ಎಸ್. ಇದ್ರ ಆಕ್ಸಿಲರೇಷನ್ -G ಆಗಿರುತ್ತೆ. X ಆಕ್ಸಿಸ್ ಅಲ್ಲಿ ನೋ ಆಕ್ಸಿಲರೇಷನ್, Y ಆಕ್ಸಿಸ್ ಅಲ್ಲಿ -G. ನೆನ್ಪಿಟ್ಕೊಬೇಕು. ನೆಕ್ಸ್ಟ್, ಇದು ವೆಲಾಸಿಟಿ ಮತ್ತೆ ಆಕ್ಸಿಲರೇಷನ್ ಕಥೆ ಆಯ್ತು. ಆಮೇಲೆ ಇನ್ನೊಂದೇನ್ ಬರೆಯುವ?
velocity at highest point ux is equal to constant, no change. ಎಲ್ಲಿ highest point ಅಲ್ಲಿ, highest point ಅಲ್ಲಾದ್ರೂ ಅಷ್ಟೇ, lowest point ಅಲ್ಲಾದ್ರೂ ಅಷ್ಟೇ, ಎಲ್ಲೇ ಇದ್ರೂ ಸೇಮ್ ಇರುತ್ತೆ. acceleration ಅಲ್ಲ, velocity along y axis 0 ಎಲ್ಲಿ highest point ಅಲ್ಲಿ, highest point. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ನ ಎಸ್ ಅಂತ ಬರಿತೀವಿ, ಹೌದಾ? ಡಿಸ್ಪ್ಲೇಸ್ಮೆಂಟ್ ಗೊಂದು ಈಕ್ವೇಶನ್ ಬರೆದ್ರೆ ಏನ್ ಬರೀಬಹುದು? ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇಲ್ಲೇನ್ ಬರಿತೀನಿ? ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದನ್ನ ಎಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಇದನ್ನ ಎಸ್ ಅಲಾಂಗ್ ವೈ ಆಕ್ಸಿಸ್. displacement along x, displacement along y. ಇದು velocity along x, velocity along y, acceleration along x, acceleration along y. ನಾನು ಬರೀ ವೆಕ್ಟರ್ ಕ್ವಾಂಟಿಟೀಸ್ ಮಾತ್ರ ಎಕ್ಸ್ ವೈ ಅಂತ ಬರಿಬಹುದು. ನಾನು ರಿಸಾಲ್ವ್ ಮಾಡೋಕ್ಕಾಗೋದು, ಡೈರೆಕ್ಷನ್ ಬಗ್ಗೆ ಮಾತಾಡೋದು ವೆಕ್ಟರ್ಸ್ ಮಾತ್ರ. ಟೈಮ್ ಇಸ್ ಅ ಸ್ಕೇಲಾರ್. ಟೈಮ್ಗೆ ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಟೈಮ್ ಅಲಾಂಗ್ ವೈ ಆಕ್ಸಿಸ್ ಅಂತ ಇರಲ್ಲ. ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಟೈಮ್ ಅಲಾಂಗ್ ವೈ ಆಕ್ಸಿಸ್ ಎಲ್ಲ ಸೇಮ್ ಇರುತ್ತೆ, ಟೈಮ್ ಚೇಂಜ್ ಆಗಲ್ಲ. ಈಸ್ ದಟ್ ಕ್ಲಿಯರ್? ಟೈಮ್ ವಿಲ್ ರಿಮೈನ್ ಸೇಮ್. ಆಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಎಷ್ಟು? 0. ಹಾಗಾದ್ರೆ ಎಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಎಷ್ಟಾಯ್ತು? ಯು ಎಕ್ಸ್ ಟಿ ಪ್ಲಸ್ 0. ಹಾಗಿದ್ರೆ ಎಸ್ ಇಸ್ ಈಕ್ವಲ್ ಟು ಯು ಎಕ್ಸ್ ಟಿ. ಇಲ್ಲಿ ಎ ಜಾಗದಲ್ಲಿ ಏನ್ ಬರಿತೀನಿ? ಮೈನಸ್ ಜಿ. ಹಾಗಾದ್ರೆ ಎಸ್ ವೈ ಏನಾಯ್ತು? ಯು ವೈ ಟಿ ಪ್ಲಸ್ ಹಾಫ್ ಎ ಜಾಗದಲ್ಲಿ ಮೈನಸ್ ಜಿ ಟಿ ಸ್ಕ್ವೇರ್. ಇದು ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್. ಅಗೈನ್ ಇಲ್ಲಿ ಟಿ ಚೇಂಜ್ ಆಗ್ತಾ ಇರುತ್ತೆ, ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲೂ ಟಿ ಚೇಂಜ್ ಆಗುತ್ತೆ, ವೆಲಾಸಿಟಿನೂ ಚೇಂಜ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗುತ್ತೆ. ಇಲ್ಲಿ ವೆಲಾಸಿಟಿ ಚೇಂಜ್ ಆಗೋದೇ ಇಲ್ಲ. ಇಲ್ಲಿ ವೆಲಾಸಿಟಿ ಸೇಮ್ ಕಾನ್ಸ್ಟೆಂಟ್ ಬರ್ದಿದೀವಿ. ಇಲ್ಲಿ ವೆಲಾಸಿಟಿ ಚೇಂಜಸ್. ಇದು ನೋಡಿ, ಇದು ಚೇಂಜ್ ಆಗುತ್ತೆ, ಇದು ಚೇಂಜ್ ಆಗುತ್ತೆ, ಟಿ ಚೇಂಜ್ ಆಗುತ್ತೆ, ಜಿ ಚೇಂಜ್ ಆಗಲ್ಲ. ಇಲ್ಲಿ ಯು ಎಕ್ಸ್ ಚೇಂಜ್ ಆಗಲ್ಲ, ಟಿ ಮಾತ್ರ ಚೇಂಜ್ ಆಗುತ್ತೆ. ಟಿ ಚೇಂಜ್ ಆದ್ರೆ ಎಸ್ ಕೂಡ ಚೇಂಜ್ ಆಗುತ್ತೆ. ಬರ್ಕೊಳ್ಳಿ ಈ ಟೇಬಲ್. ಬರ್ಕೊಳ್ಳಿ. ಬರ್ಕೊಂಡ್ರ? ಓಕೆ. ಈಗ ಈ ಚಾಪ್ಟರ್ ಅಲ್ಲಿ 3 ಎಕ್ಸ್ಪ್ರೆಷನ್ಸ್ ಇದೆ, ರಿಕ್ವೈರ್ಡ್ ಒನ್ಸ್. ಒಂದು ಟೈಮ್ ಆಫ್ ಫ್ಲೈಟ್, ಇನ್ನೊಂದು ಹಾರಿಜಾಂಟಲ್ ರೇಂಜ್, ಮತ್ತೊಂದು ಮ್ಯಾಕ್ಸಿಮಮ್ ಹೈಟ್. ಟೈಮ್ ಆಫ್ ಫ್ಲೈಟ್, ಹಾರಿಜಾಂಟಲ್ ರೇಂಜ್, ಮ್ಯಾಕ್ಸಿಮಮ್ ಹೈಟ್. 3 ಈಕ್ವೇಶನ್ಸ್ ವೈಟಲ್ ರೋಲ್ ಪ್ಲೇ ಮಾಡುತ್ತೆ. ಫಸ್ಟ್ ಒನ್, ಟೈಮ್ ಆಫ್ ಫ್ಲೈಟ್ ಈಕ್ವೇಶನ್. ಟೈಮ್ ಆಫ್ ಫ್ಲೈಟ್ ಅಂದ್ರೆ ಏನು? ಟೈಮ್ ಆಫ್ ಫ್ಲೈಟ್, ಫ್ಲೈಟ್ ಅಂದ್ರೆ ಅರ್ಥ ನೆಲದಿಂದ ಆಬ್ಜೆಕ್ಟ್ ಪ್ರೊಜೆಕ್ಟ್ ಆಗಿದೆ, ಆ ಪ್ರೊಜೆಕ್ಟ್ ಆಗಿರೋ ಆಬ್ಜೆಕ್ಟ್ ನೆಲಕ್ಕೆ ವಾಪಸ್ ಬರುತ್ತೆ. ನೆಲದಿಂದ ಜರ್ನಿ ಶುರು ಆಗಿದೆ ಅಂತ ಅನ್ಕೊಳ್ಳಿ, ಇಲ್ಲಿಂದ ಹೋಗಿ ವಾಪಸ್ ಆಬ್ಜೆಕ್ಟ್ ಇಲ್ಲಿಗೆ ಬರುತ್ತೆ. ಈ ಟೋಟಲ್ ಟೈಮ್ಗೆ ಟೈಮ್ ಆಫ್ ಫ್ಲೈಟ್ ಅಂತೀನಿ. ಟೈಮ್ ಆಫ್ ಫ್ಲೈಟ್ ಅಂದ್ರೆ ಇಲ್ಲಿ 2 ಕಾಂಪೊನೆಂಟ್ ಇದೆ. ಒಂದು, ಇಲ್ಲಿಂದ ಮ್ಯಾಕ್ಸಿಮಮ್ ಹೈಟ್ ತನಕ ಹೋಗೋದು, ಮ್ಯಾಕ್ಸಿಮಮ್ ಹೈಟ್ ತನಕ ಹೋಗೋದು. ಆಮೇಲೆ ಮ್ಯಾಕ್ಸಿಮಮ್ ಹೈಟ್ ಇಂದ ವಾಪಸ್ ಗ್ರೌಂಡ್ ಬರೋದು, ಗ್ರೌಂಡ್ ಟು ಗ್ರೌಂಡ್. ಟೋಟಲ್ ಟೈಮ್ ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋದಕ್ಕೆ ಟೈಮ್ ಆಫ್ ಅಸೆಂಟ್, ಅಸೆಂಟ್ ಮೇಲೆ ಹೋಗೋದು. ಇಲ್ಲಿಂದ ಇಲ್ಲಿಗೆ ಬರೋದು ಟೈಮ್ ಆಫ್ ಡಿಸೆಂಟ್. ಟಿ ಎ ಅಂದ್ರೆ ಟೈಮ್ ಆಫ್ ಅಸೆಂಟ್, ಟಿ ಡಿ ಅಂದ್ರೆ ಟೈಮ್ ಆಫ್ ಡಿಸೆಂಟ್. ಹಾಗಿದ್ರೆ ಟೈಮ್ ಆಫ್ ಫ್ಲೈಟ್, ಟಿ ಅಂದ್ರೆ ಏನು? ಟೈಮ್ ಆಫ್ ಫ್ಲೈಟ್ ಅಂದ್ರೆ ಟಿ ಎ ಪ್ಲಸ್ ಟಿ ಡಿ, ಅಸೆಂಟ್ ಪ್ಲಸ್ ಡಿಸೆಂಟ್ ಎರಡೂ ಸೇರುತ್ತೆ. ಇದಕ್ಕೆ ಈಕ್ವೇಶನ್ 2u sin theta divided by g. ಇದು ಈಕ್ವೇಶನ್ ಟೈಮ್ ಆಫ್ ಫ್ಲೈಟ್ ಗೆ. 2u sin theta by g ನೆನ್ಪಿಟ್ಕೊಂಡಿರ್ಬೇಕು. ಟೈಮ್ ಆಫ್ ಫ್ಲೈಟ್ ಈಕ್ವೇಶನ್ ಏನು? 2u sin theta by g. ಇದು ಏನೇನು? ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್. ಅದಕ್ಕೆ ನಾವು ಫ್ಲೈಟ್ ಅನ್ನೋದು, ಹೌದಾ? ಏರೋಪ್ಲೇನ್ ನ ಫ್ಲೈಟ್ ಎಷ್ಟೊತ್ತಿಗೆ ಅಂತೀವಿ. ಯಾಕೆ? ಗ್ರೌಂಡ್ ಇಂದ
ಫ್ಲೈ ಆಗತ್ತೆ, ಆಮೇಲೆ ವಾಪಸ್ ಗ್ರೌಂಡ್ ಬರುತ್ತೆ. ಫ್ಲೈಟ್ ಎಷ್ಟು ಹೊತ್ತು ಅಂತೀವಿ ಅಂದ್ರೆ ನೆಲದಿಂದ ಫ್ಲೈ ಆಯ್ತು, ಆಕಾಶದಲ್ಲಿ ಹೋಗಿ ವಾಪಸ್ ನೆಲಕ್ಕೆ ಲ್ಯಾಂಡ್ ಆಯ್ತು, ಫ್ಲೈಟ್ ಎಷ್ಟು ಹೊತ್ತು ಅಂತ, ಅದಕ್ಕೆ ಫ್ಲೈಟ್ ಅನ್ನೋದು. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ಹಾರಿಜಾಂಟಲ್ ರೇಂಜ್. ಹಾರಿಜಾಂಟಲ್ ರೇಂಜ್ ಅಂದ್ರೆ ಏನು? ರೇಂಜ್ ಅಂದ್ರೆ ಲಿಮಿಟ್ ಅಂತ ಅರ್ಥ. ಇಲ್ಲಿಂದ ಇಲ್ಲಿಗೆ ನೋಡಿ, ಗ್ರೌಂಡ್ ಇಂದ ಶುರು ಆಯ್ತು ಜನ, ನಾನು ಬಿಸಾಡ್ದೆ, ನೆಲದಿಂದ ಬಿಸಾಡ್ದೆ, ಬಿಸಾಡಿದ್ದು ಒಂದು ಹೈಟ್ ಹೋಯ್ತು, ಹೋಗಿ ವಾಪಸ್ ಬಂತು, ಇಲ್ಲಿಂದ ಜರ್ನಿ ಶುರು ಆಯ್ತು, ಇಲ್ಲಿ ಜರ್ನಿ ಎಂಡ್ ಆಯ್ತು. ಟೋಟಲ್ ಡಿಸ್ಟೆನ್ಸ್ ಇದೆಯಲ್ಲ, ಈ ಟೋಟಲ್ ಡಿಸ್ಟೆನ್ಸ್ ನ ರೇಂಜ್ ಅಂತ ಹೇಳ್ತೀನಿ. ಏನ್ ರೇಂಜ್ ಇದು? ಹಾರಿಜಾಂಟಲ್ ರೇಂಜ್. ಇದನ್ನ ಹಾರಿಜಾಂಟಲ್ ರೇಂಜ್. ಹಾರಿಜಾಂಟಲ್ ರೇಂಜ್ ನ ಆರ್ ಅಂತ ಬರೀತೀವಿ ನಾವು. ಹಾರಿಜಾಂಟಲ್ ರೇಂಜ್ ಒಂದು ಈಕ್ವೇಶನ್ ಇದೆ, ಹಾರಿಜಾಂಟಲ್ ರೇಂಜ್. ಹಾರಿಜಾಂಟಲ್ ರೇಂಜ್ ನಾವು ನೋಡಿ ಒಂದೇ ಡಯಾಗ್ರಾಮ್ ಅಲ್ಲಿ ಮಾರ್ಕ್ ಮಾಡಿದೀವಿ ವಿಷಯಗಳನ್ನ. ಹಾರಿಜಾಂಟಲ್ ರೇಂಜ್ಗೆ ಯು ಸ್ಕ್ವೇರ್ sin 2 theta by g, u square sin 2 theta by g. ಇಲ್ಲಿ sin 2 theta ಇದೆಯಲ್ಲ, ಇದಕ್ಕೆ ನಾನು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಬೇಕಿದ್ರೆ ಎಲ್ಲ ಯೂಸ್ ಮಾಡಬಹುದು. ಇಸ್ ದಟ್ ಕ್ಲಿಯರ್? 2u sin 2 sin theta, ಐ ಮೀನ್ sin 2 theta, sin 2 theta ಗೆ 2 sin theta cos theta ಅಂತ ನಾವು ಬರಿಬಹುದು. ಬೇಕಿದ್ರೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡಬಹುದು. ಮೂರನೇ ಕ್ವಾಂಟಿಟಿ ಇದಲ್ಲಿರೋದು ಹೆಚ್ ಮ್ಯಾಕ್ಸ್. ಹೆಚ್ ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಹೈಟ್. ಮ್ಯಾಕ್ಸಿಮಮ್ ಹೈಟ್. ಈ ಮ್ಯಾಕ್ಸಿಮಮ್ ಹೈಟ್ ಏನ್ ಲೆಕ್ಕ ಹಾಕೋದು? ಹೈಟ್ ಅಂದ್ರೆ ಆಬ್ವಿಯಸ್ಲಿ ಅಲಾಂಗ್ ವರ್ಟಿಕಲ್, ಹಾರಿಜಾಂಟಲ್ ಅಲ್ಲ. ಹೈಟ್ ಅಂದ್ರೆ ವರ್ಟಿಕಲ್, ಮೇಲಷ್ಟೇ. ನಾನು ವಸ್ತು ಬಿಸಾಡ್ದೆ, ಬಿಸಾಡಿದ ವಸ್ತು ಎಷ್ಟು ಹೈಟ್ ರೀಚ್ ಆಯ್ತು, ಎಲ್ಲಿಂದ? ಗ್ರೌಂಡ್ ಇಂದ ಎಷ್ಟು ಹೈಟ್ ರೀಚ್ ಆಯ್ತು ಅಂತ, ಹೌದಾ? ಹಾಗಿರೋದಕ್ಕೆ ಮ್ಯಾಕ್ಸಿಮಮ್ ಹೈಟ್. ಹೆಚ್ ಮ್ಯಾಕ್ಸ್ ಈಕ್ವೇಶನ್ ಇದೆ. ಮ್ಯಾಕ್ಸಿಮಮ್ ಹೈಟ್ ನ ಹೆಚ್ ಮ್ಯಾಕ್ಸ್ ಅಂತೀವಿ. ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಹೆಚ್ ಮ್ಯಾಕ್ಸ್. ಹೆಚ್ ಮ್ಯಾಕ್ಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2g. ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2g. ಈ ಮೂರು ಈಕ್ವೇಶನ್ಸ್ ಪರ್ಫೆಕ್ಟ್ ಆಗಿ ನೆನಪಿರ್ಬೇಕು. ಮ್ಯಾಕ್ಸಿಮಮ್ ಹೈಟ್, ಟೈಮ್ ಆಫ್ ಫ್ಲೈಟ್, ಆಮೇಲೆ ರೇಂಜ್, ಮೂರು. ಈಗ ಈ ಥೀಟಾ ವ್ಯಾಲ್ಯೂ ಚೇಂಜ್ ಮಾಡ್ತಾ ಬಂದ್ರೆ ಈ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ಥೀಟಾ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರೆ ಈ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಈಗ ಕ್ವೆಶ್ಚನ್ ಕೇಳ್ತಾರೆ, ಮ್ಯಾಕ್ಸಿಮಮ್ ಹೈಟ್ ಹೋಗ್ಬೇಕು ವಸ್ತು, ಹಾಗಿದ್ರೆ ಥೀಟಾ ಎಷ್ಟಿರ್ಬೇಕು? ಥೀಟಾ 90 ಡಿಗ್ರಿ. ಥೀಟಾ 90 ಡಿಗ್ರಿ ಇದ್ರೆ ಹೆಚ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಆಗುತ್ತೆ. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಪ್ಲಗ್ ಮಾಡಿದ್ರೆ ಏನಾಗುತ್ತೆ? ಸೈನ್ 90. ಸೈನ್ 90 ಎಷ್ಟು? 1. ಹಾಗಿದ್ರೆ ಏನಾಯ್ತು? ಥೀಟಾ 90 ಇದ್ದಾಗ ಹೆಚ್ ಮ್ಯಾಕ್ಸ್ ಯು ಸ್ಕ್ವೇರ್ ಬೈ 2g ಆಗುತ್ತೆ ಇಂಟು 1, ಸೈನ್ 91. ಈಗ ರೇಂಜ್ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ ಯಾವಾಗ? ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ಗೆ ಥೀಟಾ 45 ಡಿಗ್ರಿ ಇರಬೇಕು. ಅಂದ್ರೆ ಇದು ಈ ಆಂಗಲ್ ಥೀಟಾ ಅಂದ್ರೆ ಇದು 45 ಡಿಗ್ರಿ ಆಂಗಲ್ ಅಲ್ಲಿ ನಾನು ಬಿಸಾಡಿದ್ರೆ ಮ್ಯಾಕ್ಸಿಮಮ್ ದೂರ ತಲುಪುತ್ತೆ ಪಾರ್ಟಿಕಲ್. 90 ಡಿಗ್ರಿ ಆಂಗಲ್ ಅಲ್ಲಿ ಬಿಸಾಡಿದ್ರೆ ಮ್ಯಾಕ್ಸಿಮಮ್ ಹೈಟ್ ಹೋಗುತ್ತೆ ಪಾರ್ಟಿಕಲ್. ಅಂದ್ರೆ ಸಿಂಪಲ್ ಕಾಮನ್ ಸೆನ್ಸ್. ನೀವೆಲ್ಲ ಡೈಲಿ ಲೈಫ್ ಅಲ್ಲಿ ಆಟ ಗೀಟ ಆಡ್ಬೇಕಿದ್ರೆಲ್ಲ ಮಾಡಿರ್ತೀರಾ ನೋಡಿ. ನಾನು ಈ ವಸ್ತುನ ಹಿಂಗ್ ಬಿಸಾಡ್ತೀನಿ, ಹೈಟ್ ಜಾಸ್ತಿ ಆಗುತ್ತೆ. ನಾನು ಹಿಂಗೆ ಸ್ಟ್ರೈಟ್ ಅಂದ್ರೆ ಏನೋ ಥೀಟಾ 90 ಡಿಗ್ರಿ. ದೂರ ಹೋಗ್ಬೇಕು ವಸ್ತು, ಹಿಂಗ್ ಬಿಸಾಡಿದ್ರೆ ದೂರ ಹೋಗುತ್ತಾ? ಅಲಾಂಗ್ ವೈ ಆಕ್ಸಸ್, ಐ ಮೀನ್ ಅಲಾಂಗ್ ಎಕ್ಸ್ ಆಕ್ಸಸ್. ನಿಮ್ ಫ್ರೆಂಡ್ ಅಲ್ಲಿ ನಿಂತಿದ್ದಾನೆ ನೋಡಿ, ನಿಮ್ ಫ್ರೆಂಡ್ ಆ ತುದಿಲೆಲ್ಲೋ ನಿಂತಿದ್ದಾನೆ, ಅವನ ಹತ್ರ ನೀವು ಬಿಸಾಡ್ಬೇಕು ವಸ್ತು. ಹಿಂಗ್ ಮೇಲ್ ಬಿಸಾಡ್ತೀರಾ, ಈ ಕಡೆ ಬಿಸಾಡ್ತೀರಾ? ಹಿಂಗ್ ಬಿಸಾಡ್ತೀನಿ. ಹಾಗಾದ್ರೆ ದೂರ ಹೋಗ್ಬೇಕು ಹಿಂಗೆ. ರೇಂಜ್, ಯಾವ ರೇಂಜ್? ಹಾರಿಜಾಂಟಲ್ ರೇಂಜ್. ಅದಕ್ಕೆ ಥೀಟಾ ಎಷ್ಟಿರ್ಬೇಕು? 45 ಡಿಗ್ರಿ ಇರ್ಬೇಕು, 45 ಡಿಗ್ರಿ. ಆಗೇನಾಗತ್ ನೋಡಿ, ಇದು ಸೈನ್ 2 ಇಂಟು 45. 2 ಇಂಟು 45 ಅಂದ್ರೆ ಎಷ್ಟಾಯ್ತು? 90. ಸೈನ್ 90 ಎಷ್ಟಾಯ್ತು? 1. ಹಾಗಿದ್ರೆ ಆರ್ ಮ್ಯಾಕ್ಸ್ ಏನು? ಯು ಸ್ಕ್ವೇರ್ ಬೈ ಜಿ. ನೋಡಿ ನೆನ್ಪಿಟ್ಕೊಬಹುದು. ಹೆಚ್ ಮ್ಯಾಕ್ಸ್ ಅಂತ ಕೇಳಿದ್ರಪ್ಪ ಯಾವ್ದೋ ಒಂದು ಕ್ವಶನ್ ಅಲ್ಲಿ, ಹೆಚ್ ಮ್ಯಾಕ್ಸ್ ಇತ್ತು, ಆಗ ಯು ಸ್ಕ್ವೇರ್ ಬೈ 2g. ಆರ್ ಮ್ಯಾಕ್ಸ್ ಅಂತಿತ್ತು, ಆಗ ಯು ಸ್ಕ್ವೇರ್ ಬೈ ಜಿ. ಇಸ್ ದಟ್ ಕ್ಲಿಯರ್? ಹೆಚ್ ಮ್ಯಾಕ್ಸ್ ಅಂತಿದ್ರೆ ಯು ಸ್ಕ್ವೇರ್ ಬೈ 2g, ಆರ್ ಮ್ಯಾಕ್ಸ್ ಅಂತಿದ್ರೆ ಯು ಸ್ಕ್ವೇರ್ ಬೈ ಜಿ. ಥೀಟಾ ವ್ಯಾಲ್ಯೂಸ್ ನೆನ್ಪಿರ್ಬೇಕು. ಬರ್ಕೊಳ್ಳಿ ಬೇಗ ಟಕ್ಕದ ಥೀಟಾ ವ್ಯಾಲ್ಯೂಸ್ ಬರ್ಕೊಂಡು ಇಲ್ಲಿರೋ ಪೂರ್ತಿ ಕಾಂಟೆಂಟ್ ಬರೀರಿ. 1, 2, 3 ಲೆಕ್ಕ ಮಾಡುವ ಟಕ್ ಅಂತ, ಆಮೇಲೆ ಹೊಸ ಕಾನ್ಸೆಪ್ಟ್ ಬರುವ.
ಬರ್ದಾಯ್ತಾ? Write down a simple question. A simple question. For two angles of projection, ಕ್ವಶನ್ ಬರ್ಕೊಳ್ಳಿ. ಇದು ಬರ್ದಾಗಿದೆ ಅನ್ಸುತ್ತೆ ಎಲ್ರದ್ದು. ಇದ್ರ ಮೇಲೆಲ್ಲ ಸಿಂಪಲ್ ಕ್ವಶನ್ ಎಲ್ಲ ಮಾಡೋದ್ ಬೇಡ. ನಿಮ್ಗೆ ಇದ್ ನೀವೇ ಮಾಡ್ಬೋದು. ಥೀಟಾ ಎಷ್ಟಿದ್ರೆ ಮ್ಯಾಕ್ಸಿಮಮ್ ರೇಂಜ್ ಎಷ್ಟಿರುತ್ತೆ, ಆಮೇಲೆ ಯು ಇಷ್ಟಿದ್ರೆ ಮ್ಯಾಕ್ಸಿಮಮ್ ರೇಂಜ್ ಎಷ್ಟಿರುತ್ತೆ, ಯು ಚೇಂಜ್ ಆದ್ರೆ ಹೈಟ್ ಎಷ್ಟು ಚೇಂಜ್ ಆಗುತ್ತೆ, ಥೀಟಾ ಚೇಂಜ್ ಆದ್ರೆ ಹೈಟ್ ಎಷ್ಟು ಚೇಂಜ್ ಆಗುತ್ತೆ, ಈ ತರ ಕ್ವಶನ್ ಎಲ್ಲ ನೀವೇ ಮಾಡ್ಕೊಬಹುದು. ಹೌದಾ? ನೋಡಿ, ಥೀಟಾ ವ್ಯಾಲ್ಯೂ ಚೇಂಜ್ ಮಾಡೋದು, ಯು ವ್ಯಾಲ್ಯೂ ಚೇಂಜ್ ಮಾಡೋದು. ಥೀಟಾ ವ್ಯಾಲ್ಯೂ ಯು ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಟಿ ಚೇಂಜ್ ಆಗುತ್ತೆ, ಎಚ್ ಚೇಂಜ್ ಆಗುತ್ತೆ, ಆರ್ ಚೇಂಜ್ ಆಗುತ್ತೆ. ಈ ತರದೆಲ್ಲ ನೀವೇ ಮಾಡಿ. ಯುನೀಕ್ ಲೆಕ್ಕ ನಾವು ಮಾಡುವ. ಫಾರ್ ಟೂ ಆಂಗಲ್ಸ್ ಆಫ್ ಪ್ರೊಜೆಕ್ಷನ್ ರೇಂಜ್ ಈಸ್ ಸೇಮ್. For two angles of projection, range is same and maximum vertical heights are different. For two angles of projection, range is same and maximum vertical heights are different. Brackets ಅಲ್ಲಿ H1 and H2. Brackets ಅಲ್ಲಿ H1 and H2. Then relation between H1, H2 and R is relation between H1, H2 and R is options ಇಲ್ಲಿದೆ ನೋಡಿ. ಆಪ್ಷನ್ಸ್ ಇಲ್ಲಿದೆ. ರಿಲೇಷನ್ ಬಿಟ್ವೀನ್ H1, H2 and R is. ಕಂಡೀಷನ್ ಏನು? ಫಾರ್ ಟೂ ಆಂಗಲ್ಸ್ ಆಫ್ ಪ್ರೊಜೆಕ್ಷನ್ ರೇಂಜ್ ಈಸ್ ಸೇಮ್. ಫಾರ್ ಟೂ ಆಂಗಲ್ಸ್ ಆಫ್ ಪ್ರೊಜೆಕ್ಷನ್ ರೇಂಜ್ ಈಸ್ ಸೇಮ್ ಅಂತೆ. ಈಗ ಫಸ್ಟ್ ವಿಷಯ ಶುರು ಮಾಡುವ. ನಾನು ಎರಡು ಆಂಗಲ್ಸ್ ಆಫ್ ಪ್ರೊಜೆಕ್ಷನ್ಗೆ ರೇಂಜ್ ಸೇಮ್ ತಗೋತೀನಿ. ಹಾಗಿದ್ರೆ ಯಾವ್ಯಾವ್ದು ಆಂಗಲ್ಸ್ ಆಫ್ ಪ್ರೊಜೆಕ್ಷನ್ ಫಾರ್ ವಿಚ್ ರೇಂಜ್ ಇಸ್ ಸೇಮ್? ಅದಕ್ಕಿಂತ ಮುಂಚೆ ಒಂದು ಥೀಟಾ ಆಂಗಲ್ ತಗೋತೀನಿ, ಇನ್ನೊಂದು 90 ಡಿಗ್ರಿ ಮೈನಸ್ ಥೀಟಾ ಆಂಗಲ್ ತಗೋತೀನಿ. ಇದಕ್ಕೆ ಹೈಟ್ ಕರೆಸ್ಪಾಂಡಿಂಗ್ H1, ಇದಕ್ಕೆ ಕರೆಸ್ಪಾಂಡಿಂಗ್ ಹೈಟ್ H2. ಒಂದು ಆಂಗಲ್ ಥೀಟಾ, ಇನ್ನೊಂದು ಆಂಗಲ್ 90 ಮೈನಸ್ ಥೀಟಾ. ಒಂದಕ್ಕೆ ಕರೆಸ್ಪಾಂಡಿಂಗ್ ಹೈಟ್ H1, ಇನ್ನೊಂದಕ್ಕೆ ಕರೆಸ್ಪಾಂಡಿಂಗ್ ಹೈಟ್ H2. ಈಗ H ಫಾರ್ಮುಲಾ ಏನು? ಹೈಟ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2g. ಹೌದಾ? ಹಾಗಿದ್ರೆ H1 ಹೈಟ್ 1 ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ಇದು ಫಸ್ಟ್ ಆಗಿ. H2 is equal to u square sin square 90 degree minus theta divided by 2g. ಬರಿಬಹುದಾ ಈ ತರ? Yes or no? Yes sir. H1 ನ ಹಾಗೆ ರಿಟೈನ್ ಮಾಡ್ತೀವಿ. sin 90 minus theta ಜಾಗದಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಸಿಂಪಲ್, cos 90 minus theta. ಹಾಗಿದ್ರೆ ಏನಾಯ್ತು? H2 is equal to u square cos square theta divided by 2g. ಇದೊಂದು ಈಕ್ವೇಶನ್ ಆಯ್ತು. ಈಗ ನೋಡಿ, ಹೈಟ್ ಬೇರೆ ಬೇರೆದಂತೆ. ಎರಡು ಈಕ್ವೇಶನ್ ಆಯ್ತು ಹೈಟ್ಗೆ. ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2g ಒಂದು, ಮತ್ತೆ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಬೈ 2g ಒಂದು. ಅವ್ರೇನ್ ಹೇಳಿದ್ದಾರೆ? ರೇಂಜ್ ರಿಮೈನ್ಸ್ ಸೇಮ್ ಅಂತ ಹೇಳಿದ್ದಾರೆ. ಎರಡು ಹೈಟ್ಗೆ ರೇಂಜ್ ಸೇಮ್ ಅಂತ. ಈಗ ರೇಂಜ್ ಈಕ್ವೇಶನ್ ಬರ್ಕೋತೀನಿ. ರೇಂಜ್ ದ ಬೇಸಿಕ್ ಈಕ್ವೇಶನ್ ಏನ್ ನಾವಾಗ್ಲೇ ಬರ್ತಿದ್ದು? ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ g. ಹೌದಾ?
ರೇಂಜ್ ಈಕ್ವೇಶನ್ ಆಗ್ಲೇ ಬರದ್ವಿ ನೋಡಿ, ನೀವ್ ಆಗ್ಲೇ ಬರ್ದಿದ್ ನೋಟ್ಸ್ ನೋಡಿ, ಇಲ್ಲ ನಿಮ್ಮ ಫಸ್ಟ್ PUC ನೋಟ್ಸ್ ರೆಡಿ ಇದ್ರೆ ನೋಡಿ. ರೇಂಜ್ ಈಕ್ವೇಶನ್ ಏನು, u ಸ್ಕ್ವೇರ್ sin 2 ಥೀಟಾ ಬೈ ಜಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ sin 2 ಥೀಟಾ ಜಾಗದಲ್ಲಿ ಏನ್ ಬರೀಬಹುದು, sin 2 ಥೀಟಾ ಜಾಗದಲ್ಲಿ ಏನ್ ಬರೀಬಹುದು, sin 2 ಥೀಟಾ ಜಾಗದಲ್ಲಿ 2 sin ಥೀಟಾ ಕಾಸ್ ಥೀಟಾ ಬರೀಬಹುದು ಅಂತ ಹೇಳಿದೆ. ಇವಾಗ ಅದನ್ನ ಯೂಸ್ ಮಾಡಿ ಐಡಿಯಾ ಇಲ್ಲಿ. r is equal to u square 2 sin theta cos theta divided by g. u square 2 sin theta cos theta divided by g. ಇದು ಯಾವ್ದಕ್ಕಾಯ್ತು, ಇದು ರೇಂಜ್ ಈಕ್ವೇಶನ್. ನಾನು ಇದನ್ನ ಒಂಚೂರು ಎಡಿಟ್ ಮಾಡ್ತೀನಿ. ಹೆಂಗ್ ಎಡಿಟ್ ಮಾಡೋದು, r is equal to u ಸ್ಕ್ವೇರ್ ನ u into u 2 sin theta cos theta by g ಅಂತ ಬರ್ಕೋತೀನಿ. ಒಂಚೂರು ಎಡಿಟ್ ಬರಿಬಹುದಾ, ತಪ್ಪಿದ್ಯಾ, ಇಲ್ಲ ತಪ್ಪಿಲ್ಲ. ಇದನ್ನು ಒಂಚೂರು ಎಡಿಟ್ ಮಾಡ್ಕೋತೀನಿ ಇರೋ ಈಕ್ವೇಶನ್ ನ. ಇಲ್ಲಿ ನೋಡಿ r is equal to, ಇಲ್ಲೇನ್ ಮಾಡಿದೆ ನೋಡಿ, ಇದು ಈಕ್ವೇಶನ್ u ಸ್ಕ್ವೇರ್ ನ u into u ಅಂತ ಬರ್ಕೊಂಡೆ. ಈಗ ಏನ್ ಮಾಡ್ತೀನಿ, r is equal to u sin theta u cos theta, ನೋಡಿ u sin theta u cos theta 2 ಕೊನೆಗೆ ಬರೀತೀನಿ ಡಿವೈಡೆಡ್ ಬೈ g. ಸರಿ ಇದೆಯೋ ತಪ್ಪಿದೆಯೋ, ಐ ಗೆಸ್ ದರ್ ಇಸ್ ನಥಿಂಗ್ ರಾಂಗ್, ಬರೀಬಹುದು ಅನ್ಸುತ್ತೆ ಈ ತರ, ಹೌದಾ, ಹೌದು. ಈ ಈಕ್ವೇಶನ್ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ಈಕ್ವೇಶನ್ ನಂಬರ್ ಎ ಅಂತ ಹೆಸರು ಕೊಡ್ತೀನಿ. ಈ ಈಕ್ವೇಶನ್ ನಂಬರ್ ಬಿ ಅಂತ ಹೆಸರು ಕೊಡ್ತೀನಿ. ಇದಕ್ಕೆ ಈಕ್ವೇಶನ್ ನಂಬರ್ ಸಿ ಅಂತ ಹೆಸರು ಕೊಡ್ತೀನಿ. ಈಗ ಈಕ್ವೇಶನ್ ಎ ತಗೋತೀನಿ ನಾನು. ಈಕ್ವೇಶನ್ ಎ ತಗೊಂಡೆ. ಈಕ್ವೇಶನ್ ಎ ಏನಿದೆ, h1 is equal to u ಸ್ಕ್ವೇರ್ sin ಸ್ಕ್ವೇರ್ ಥೀಟಾ ಬೈ 2g ಅಂತಿದೆ. ನಾನು ಮಲ್ಟಿಪ್ಲೈ ಮಾಡ್ಕೋತೀನಿ. h1 into 2g is equal to u ಸ್ಕ್ವೇರ್ sin ಸ್ಕ್ವೇರ್ ಥೀಟಾ. ಬರೀಬಹುದಾ, h1 into 2g u ಸ್ಕ್ವೇರ್ sin ಸ್ಕ್ವೇರ್ ಥೀಟಾ. ಎಸ್ ಆರ್ ನೋ, ಎಸ್ ಸರ್. ಈಗ ನನಗೆ ಇಲ್ಲಿ ನೋಡಿ, ಇಲ್ಲೇನಿದೆ, u sin ಥೀಟಾ ಇದೆ. ಇದನ್ನ u sin ಥೀಟಾ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು, ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಎರಡೂ ಕಡೆ ಸ್ಕ್ವೇರ್ ರೂಟ್ ತಗೊಂಡ್ರೆ ರೂಟ್ h1 2g is equal to u sin ಥೀಟಾ ಆಯ್ತು. ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. h1 2g ಅಂಡರ್ ರೂಟ್ ಕಾಣಿಸ್ತಿದೆ ಅನ್ಸುತ್ತೆ, ಎಸ್ ಆರ್ ನೋ, ಕ್ಲಮ್ಸಿ ಆಯ್ತಾ, ಕಾಣಿಸ್ತಿದ್ಯಾ, ಕಾಣಿಸ್ತಿದೆ. h1 2g is equal to u sin ಥೀಟಾ ಆಯ್ತು. ಈಗ ಈಕ್ವೇಶನ್ ಬಿ ತಗೊಳ್ಳಿ. ಈಕ್ವೇಶನ್ ಬಿ ಏನಿದೆ, ಈಕ್ವೇಶನ್ ಬಿ ಯಾವುದು, ಇದು ಇದು ಈಕ್ವೇಶನ್ ಬಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2h2g is equal to u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಪುನಃ ಸ್ಕ್ವೇರ್ ರೂಟ್ ಅಂಡರ್ ರೂಟ್ 2h2g is equal to u cos theta. ಇದನ್ನು ಹೈಲೈಟ್ ಮಾಡ್ಕೊಳ್ಳಿ. ನಾನು ಬೋರ್ಡ್ ಅಳಿಸ್ತೀನಿ, ನನ್ಗೆ ಉಳಿದಿದ್ ಬರೀಲಿಕ್ಕೆ ಜಾಗ ಇಲ್ಲ. ಹೋಪ್ ನೀವೆಲ್ಲ ಬರ್ದಾಗಿದೆ ಅನ್ಸುತ್ತಿದೆಲ್ಲ. ಈಕ್ವೇಶನ್ ಬಿ ಎಲ್ಲ ಬರ್ದಾಗಿದೆ ಅನ್ಸುತ್ತೆ. ಎಸ್ ಆರ್ ನೋ, ಎಸ್ ಆರ್ ನೋ, ಎಸ್ ಆರ್ ನೋ, ಎಸ್ 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 ಎಸ್. ಥ್ಯಾಂಕ್ ಯು, ಬರ್ದಾಗಿದೆ. ಈಕ್ವೇಶನ್ ಎ, ಈಕ್ವೇಶನ್ ಬಿ ಬರ್ದಾಗಿದೆ. ಹಾ, ಈಗ ಈಕ್ವೇಶನ್ ಸಿ ಇಲ್ಲಿ ನೋಡಿ, ಇದೊಂದಿದೆ ಯು ಕಾಸ್ ಥೀಟಾ. ಈಗ ಆರ್ ಇಸ್ ಈಕ್ವಲ್ ಟು, ಈಕ್ವೇಶನ್ ಸಿ ತಗೊಂಡಿದ್ ನಾನು ಬೈದವೆ. ಈಕ್ವೇಶನ್ ಸಿ ನಲ್ಲಿ ಆರ್ ಇಸ್ ಈಕ್ವಲ್ ಟು ಯು ಸೈನ್ ಥೀಟಾ. ಈ ಯು ಸೈನ್ ಥೀಟಾ ಜಾಗದಲ್ಲಿ ಏನ್ ಬರೀತೀನಿ, ಅಂಡರ್ ರೂಟ್ 2h1g ಯು ಸೈನ್ ಥೀಟಾ. ಯು ಕಾಸ್ ಥೀಟಾ ಜಾಗದಲ್ಲಿ ಏನ್ ಬರೀತೀನಿ, ಯು ಕಾಸ್ ಥೀಟಾ ಜಾಗದಲ್ಲಿ ಇದು ಅಂಡರ್ ರೂಟ್ 2h2g ಹೋಲ್ ಡಿವೈಡೆಡ್ ಬೈ, ಇದೊಂದು 2 ಬಾಕಿ ಇದೆ, ಇದೊಂದು 2, ಇನ್ನೊಂದು g ಬಾಕಿ ಇದೆ, ಇದೊಂದು g. ಇವಾಗ ಅಂಡರ್ ಹೋಲ್ ರೂಟ್, ಇದಿಷ್ಟಕ್ಕೂ ಒಂದೇ ರೂಟ್ ಬರೀತೀನಿ. 2 2s 4, h1 h2 h1 h2 g into g ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ, ಈ 2 ಹಂಗೆ ಬರ್ಕೊಂಡೆ, ಇಲ್ಲಿರೋ g ಹಂಗೆ ಬರ್ಕೊಂಡೆ. ರೂಟ್ 4 ಅಂದ್ರೆ 2 ಅಂಡರ್ ರೂಟ್ h1 ಹಂಗೆ ಇದೆ, h2 ಹಂಗೆ ಇದೆ, g ಸ್ಕ್ವೇರ್ ರೂಟ್ ಇಂದ ಆಚೆ ಬಂದ್ರೆ g ಆಗುತ್ತೆ. ಇಲ್ಲೊಂದು 2 ಹಂಗೆ ಇದೆ, ಇದೊಂದು g ಮತ್ತೆ g ಕ್ಯಾನ್ಸಲ್ ಆಯ್ತು. 2 2s 4 ಅಂಡರ್ ರೂಟ್ h1 h2
4 under root h1 h2 ಅಂದ್ರೆ ಆಪ್ಷನ್ ಸಿ. 4 under root h1 h2 ಆಪ್ಷನ್ ಸಿ. ಸಿ ನೋಡಿ, ಇದು ಕಷ್ಟ ಅಂತ ಅನ್ಸುತ್ತೆ ಯಾವಾಗ ಬೇಸಿಕ್ ಫಾರ್ಮುಲಾನೇ ಗೊತ್ತಿಲ್ಲ ಅಂದ್ರೆ. ಬೇಸಿಕ್ ಫಾರ್ಮುಲಾ ನೋಡಿ, ನಾ ರೇಂಜ್ ಮ್ಯಾಕ್ಸಿಮಮ್ ಹೈಟ್ ಫಾರ್ಮುಲಾ ಮತ್ತು ನಾನು ಅದಷ್ಟೇ ಯೂಸ್ ಮಾಡಿದ್ದು. ಮತ್ತೆ ಈ ಥೀಟಾ 90 ಮೈನಸ್ ಥೀಟಾ ಅನ್ನೋದು ಮ್ಯಾಥಮೆಟಿಕ್ಸ್ ಅದು, ಹೌದಾ? ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿರ್ತೀರಾ, ಸೈನ್ 90 ಮೈನಸ್ ಥೀಟಾ, ಕಾಸ್ 90 ಮೈನಸ್ ಥೀಟಾ, ಆ ತರದೆಲ್ಲ ಐಡೆಂಟಿಟೀಸ್ ಎಲ್ಲ ಓದಿರ್ತೀರಾ. ಎಸ್ ಆರ್ ನೋ? ಎಸ್. ಬರ್ದಾಯ್ತಾ ಇದು ಬೇಗ? ಕಂಟಿನ್ಯೂ ಮಾಡಬಹುದಾ? ಹಲೋ ಹಲೋ ಹಲೋ, ನನ್ ಮನ್ಸು ಇಲ್ಲ ಎಲ್ಲೋ ಕಳೆದೈತೆ, ಚಮ್ಮಕ್ ಚಲ್ಲೋ ಕೇಳು. ಕಂಟಿನ್ಯೂ ಮಾಡ್ತಾ ಇದ್ದೀನಿ. The time taken by a particle to reach ground, the time taken by a particle to reach ground is, time taken by a particle to reach ground is, question. Options: 2 seconds, 4 seconds, 6 seconds, 8 seconds. Time taken by a particle to reach ground is, options: A 2 seconds, 4 seconds, 6 seconds, 8 seconds. Given particle is thrown from top of a tower. Particle is thrown from top of a tower of height 20 meters. Particle is thrown from top of a tower of height 20 meters with a speed of 5 meters per second. With a speed of 5 meters per second. ಈ ಕ್ವೆಶ್ಚನ್ ಓದಿ. ಕ್ವೆಶ್ಚನ್ ಓದಾದ್ಮೇಲೆ ಅನಲೈಸ್ ಮಾಡಿ ಏನೇನು ಕೊಟ್ಟಿದ್ದಾರೆ ಅಂತ. ಒಂದು ಟವರ್ ಇದೆಯಂತೆ, ಓಕೆ. ಈ ಟವರ್ ಗ್ರೌಂಡ್ ಇಂದ ಎಷ್ಟು ಹೈಟ್ ಇದೆಯಂತೆ? ಗ್ರೌಂಡ್ ಇಂದ 20 meters ಹೈಟ್ ಇದೆಯಂತೆ. ಟಾಪ್ ಆಫ್ ದ ಟವರ್ 20 ಮೀಟರ್ ಹೈಟ್ ಇದೆಯಂತೆ. ಟಾಪ್ ಆಫ್ ದ ಟವರ್ ಇಂದ ಒಂದು ವಸ್ತುನ ಬಿಸಾಡಿದಾರಂತೆ, ಯಾವುದೋ ಒಂದು ಆಬ್ಜೆಕ್ಟ್ ನ ಬಿಸಾಡಿದ್ದಾರೆ. ಯಾವ ಸ್ಪೀಡ್ ಅಲ್ಲಿ? 5 meters per second. ನೆನ್ಪಿರ್ಲಿ, ನಾವು ವಸ್ತುನ ಹಿಂಗೆ ಬಿಸಾಡೋದು ಟವರ್ ಇಂದ. 5 meters per second ಹಿಂಗ್ ಬಿಸಾಡ್ತೀನಿ ವಸ್ತುನ. ನಾನು ವಸ್ತುನ ಹಿಂಗ್ ಬಿಸಾಡಿದ್ದು ವಸ್ತುನ 5 meters per second ಸ್ಪೀಡ್ ಅಲ್ಲಿ. ಈ ವಸ್ತು ಇಲ್ಲಿಂದ ಹೀಗ್ ಬಂದು ಇಲ್ಲಿ ಲ್ಯಾಂಡ್ ಆಗುತ್ತೆ ಗ್ರೌಂಡ್, ಹೌದಾ? ಈ ದಿಕ್ಕಲ್ಲಿ ಬಂತು ವಸ್ತು. ಇದು ಇವಾಗ 2D ಮೋಷನ್ ಬಂತು. ಇದ್ಯಾವ ದಿಕ್ಕು? ಎಕ್ಸ್ ಅಂತ ಅನ್ಕೊಂಡ್ರೆ ಇದೇನಾಯ್ತು? ಇದು ವೈ. ಹಾಗಿದ್ರೆ ವೈ ಎಕ್ಸ್ ಎರಡೂ ಇನ್ವಾಲ್ವ್ ಆಗಿದೆ, ಹೆನ್ಸ್ ಇದೇನಾಯ್ತು? 2D ಮೋಷನ್ ಆಯ್ತು. ಈಗ ಇಲ್ಲಿ ಮೋಷನ್ ಅಲಾಂಗ್ ಎಕ್ಸ್ ಡೈರೆಕ್ಷನ್, ಮೋಷನ್ ಅಲಾಂಗ್ ವೈ ಡೈರೆಕ್ಷನ್ ಅಂತ ಬ್ರೇಕ್ ಮಾಡಿಕೊಂಡ್ರೆ, ಮೋಷನ್ ಅಲಾಂಗ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಏನಿದೆ? ಎಷ್ಟು ದೂರ ಹೋಯ್ತು ಅಂತಿದೆ. ಮೋಷನ್ ಅಲಾಂಗ್ ಎಕ್ಸ್ ಮತ್ತೆ ಮೋಷನ್ ಅಲಾಂಗ್ ವೈ ಎರಡು ಭಾಗ ಮಾಡ್ಕೊತೀನಿ, ಇಲ್ಲಿ ಬರೀತೀನಿ ಇದನ್ನ. ಮೋಷನ್ ಅಲಾಂಗ್ ಎಕ್ಸ್, ಮೋಷನ್ ಅಲಾಂಗ್ ವೈ. ಮೋಷನ್ ಅಲಾಂಗ್ ಎಕ್ಸ್ ತಗೊಂಡ್ರೆ ಏನೇನಿದೆ? ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ 5 meters per second. ಡಿಸ್ಟೆನ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದ್ರೆ ಏನು? ಇಲ್ಲಿಂದ ಇಲ್ಲಿಗಿರೋದನ್ನ ಏನಂತೀನಿ ನಾನು? ರೇಂಜ್ ಅಂತೀನಿ. ಅದು ನನಗೆ ಬೇಡ, ಅಗತ್ಯ ಇಲ್ಲ, ಅವ್ರು ನನಗೆ ಟೈಮ್ ಕೇಳಿದ್ದು. ಹಾಗಿದ್ರೆ ನಾನು ಇಲ್ಲಿ ಮೋಷನ್ ಅಲಾಂಗ್ ವೈ ಆಕ್ಸಿಸ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊತೀನಿ. ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಎಷ್ಟು? 0, 5 ಅಲ್ಲ. 5 ಅಂತ ಬರಿಬಾರ್ದು, ಬರೆದ್ರೆ ಆನ್ಸರ್ ಬರಲ್ಲ, ತಪ್ಪು. ಆನ್ಸರ್ ಬರಲ್ಲ ಅನ್ನೋದಕ್ಕಿಂತ ಕಾನ್ಸೆಪ್ಟೇ ತಪ್ಪಾಗುತ್ತೆ. ಯಾಕೆ? ಮೋಷನ್ ಅಲಾಂಗ್ ವೈ ಆಕ್ಸಿಸ್ ಅಂದ್ರೆ ಯಾವುದು? ಈದರ್ ಈ ದಿಕ್ಕಲ್ಲಿ, ಇಲ್ಲ ಅಂದ್ರೆ ಈ ದಿಕ್ಕಲ್ಲಿ. ಇದು ವೈ ಆಕ್ಸಿಸ್, ಇದು ವೈ ಆಕ್ಸಿಸ್. ನಾನು ವಸ್ತುನ ಹಿಂಗ್ ಬಿಸಾಡಿಲ್ಲ, ವಸ್ತುನ ಹಿಂಗ್ ಬಿಸಾಡದೆ. ಹಾಗಿದ್ರೆ ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ. ವೈದವೇ ಇನಿಷಿಯಲ್ ವೆಲಾಸಿಟಿ ವೈ ದಿಕ್ಕಲ್ಲಿ ಇಲ್ವೇ ಇಲ್ಲ. ಇನಿಷಿಯಲ್ ವೆಲಾಸಿಟಿ ಯಾವ ದಿಕ್ಕಲ್ಲಿರೋದು? ಎಕ್ಸ್ ದಿಕ್ಕಲ್ಲಿ ಮಾತ್ರ. ಹಾಗಾದ್ರೆ ಎಕ್ಸ್ ದಿಕ್ಕಲ್ಲಿರೋ ಇನಿಷಿಯಲ್ ವೆಲಾಸಿಟಿ ಎಷ್ಟು? 5. ವೈ ದಿಕ್ಕಲ್ಲಿರೋ ಇನಿಷಿಯಲ್ ವೆಲಾಸಿಟಿ ಎಷ್ಟು? 0. ಈಸ್ ದಟ್ ಕ್ಲಿಯರ್?
y ದಿಕ್ಕಿನಲ್ಲಿರೋ ಇನಿಷಿಯಲ್ ವೆಲಾಸಿಟಿ 0. ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ y 20 meters. ನೋಡಿ ಇದು ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ y 20 -20 ಯಾಕೆ ಡೌನ್ವರ್ಡ್ಸ್. ಆಕ್ಸಿಲರೇಷನ್ ಅಲಾಂಗ್ y, ಆಕ್ಸಿಲರೇಷನ್ ಅಲಾಂಗ್ y ಅಂದ್ರೆ g ನ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೋತೀನಿ ವಿತ್ ದ ನೆಗೆಟಿವ್ ಸೈನ್. 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏನ್ ಬೇಕಂತೆ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಹಾಗಿದ್ರೆ ನಾನು ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ? v is equal to u plus at, s is equal to ut plus half at square, v square is equal to u square plus 2as. ಮೂರಲ್ಲಿ ಈಸಿಯೆಸ್ಟ್ ಕಥೆ ಎಸ್. ನನಗೆ ಡಿಸ್ಪ್ಲೇಸ್ಮೆಂಟ್ ಗೊತ್ತು, ಟೈಮ್ ಬೇಕು, ಆಕ್ಸಿಲರೇಷನ್ ಗೊತ್ತು, ಇನಿಷಿಯಲ್ ವೆಲಾಸಿಟಿ ಗೊತ್ತು. s is equal to ut plus half at square. ನಾನು ಆಗ್ಲೇ ಹೇಳಿದ್ದೀನಿ along y ಡಿಸ್ಪ್ಲೇಸ್ಮೆಂಟ್ along y 20. ಮತ್ತೆ ಇನಿಷಿಯಲ್ ಸ್ಪೀಡ್ ಅಲಾಂಗ್ y ಎಷ್ಟು? 0. ಇನಿಷಿಯಲ್ ಸ್ಪೀಡ್ ಅಲಾಂಗ್ y 0 into t plus half. ಆಕ್ಸಿಲರೇಷನ್ ಅಲಾಂಗ್ y minus g t square. t ಕಂಡುಹಿಡಿಬೇಕು. ನಾನೇನ್ ಮಾಡ್ತೀನಿ, ಆಪ್ಷನ್ಸ್ ನೋಡ್ಕೋತೀನಿ. 2 4 6 8 ಅಂತಿದೆ ಆಪ್ಷನ್ಸ್. ಅದಕ್ಕೆ ನಾನು ಈ g ನ 9.8 ಬರಿಬೇಕು. ನಾನು 10 ರೌಂಡ್ ಆಫ್ ಮಾಡ್ಕೋತೀನಿ. ಯಾಕೆ ಆಪ್ಷನ್ಸ್ ದೂರ ಇದೆ. 2 4 6 8 ವ್ಯಾಲ್ಯೂಸ್ ಇದೆ, ಅದಕ್ಕೆ ರೌಂಡ್ ಆಫ್ ಮಾಡ್ಕೋತೀನಿ 10 ಅಂತ. ಇಲ್ಲಾಂದ್ರೆ g 9.8 ತಗೊಬೇಕು. -20 is equal to 0 into t 0. ಇದು ಮೈನಸ್ ಹಾಫ್ g ವ್ಯಾಲ್ಯೂ 10 t ಸ್ಕ್ವೇರ್. ಹೌದಾ? 0 ಹೋಯ್ತು, ಮೈನಸ್ ಹೋಯ್ತು. 2 2s 4 is equal to t ಸ್ಕ್ವೇರ್ ಆಯ್ತು. t is equal to plus or minus √4. ಪ್ಲಸ್ ಆರ್ ಮೈನಸ್ √4 ಅನ್ನೋದಕ್ಕಿಂತ ಪ್ಲಸ್ ಆರ್ ಮೈನಸ್, ಓಕೆ ಹಿಂಗ್ ಬರೆಯೋಣ. g is equal to √4 ಅಂದ್ರೆ ಪ್ಲಸ್ ಆರ್ ಮೈನಸ್ 2 seconds. ಬಟ್ ಇದನ್ನ ಪ್ಲಸ್ 2 seconds ಅಂತಾನೆ ಹೇಳ್ಬೇಕು. ಹಾಗೆ ಆಪ್ಷನ್ ಯಾವುದು? ಆಪ್ಷನ್ ಎ 2 seconds. ಬರ್ಕೊಳ್ಳಿ ಆನ್ಸರ್ ಆಪ್ಷನ್ ಎ 2 seconds. ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ಇದರದೇ ಕ್ವಶನ್ ಕಂಟಿನ್ಯೂ ಮಾಡುವ. ನೆಕ್ಸ್ಟ್ ಬರ್ಕೊಳ್ಳಿ. ಇನ್ ದ ಅಬೌವ್ ಅಂದ್ರೆ ಇನ್ ದ ಅಬೌವ್ ಅಂತಿರಲ್ಲ, ಅಲ್ಲಿ ಬೇರೆ ಕ್ವಶನ್ ಫ್ರೇಮ್ ಮಾಡಿರ್ತಾರೆ. ನಾನು ಕ್ವಶನ್ ನ ಎಡಿಟ್ ಮಾಡ್ಕೊತಾ ಇದ್ದೀನಿ. ಇನ್ ದ ಗಿವನ್ in the above given question, find horizontal range or horizontal distance. In the above question, find horizontal range or horizontal distance reached from the building. Horizontal range or horizontal distance reached from the building. ನಾನು ಆಗ್ಲೇ ಹೇಳಿದೆ x ಮತ್ತೆ y ಆಕ್ಸಿಸ್ ಎರಡು ಭಾಗ ಮಾಡ್ಕೋತೀನಿ ಅಂತ. ಇದರಲ್ಲಿ ನನಗೆ y ಬಗ್ಗೆ ಮಾತ್ರ ಕಾಳಜಿ ಇತ್ತು. ಯಾಕೆ? x ಬಗ್ಗೆ ನನಗೆ y ಬಗ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಗೊತ್ತಿತ್ತು. y ಬಗ್ಗೆ ಇನ್ ದ ಸೆನ್ಸ್ y ಡೈರೆಕ್ಷನ್ ಏನೇನು, ಆಕ್ಸಿಲರೇಷನ್ ಗೊತ್ತು, ಇಲ್ಲೂ ಆಕ್ಸಿಲರೇಷನ್ 0 ಗೊತ್ತು, ಬಟ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಗೊತ್ತು ಅಲಾಂಗ್ y ಆಕ್ಸಿಸ್. ಅದಕ್ಕೆ ನಾನು ಕಂಡುಹಿಡಿದೆ. ಈಗ u ಅಲಾಂಗ್ x ಆಕ್ಸಿಸ್ ಗೊತ್ತು, ನನಗೆ ಈ ರೇಂಜ್ ಕಂಡುಹಿಡಿಬೇಕು. ನಾನು ಆಗ್ಲೇ ಹೇಳಿದೆ ಹೌದಾ, ರೇಂಜ್ ಇದನ್ನ ಕಂಡುಹಿಡಿಬೇಕು. ನಾನು ರೇಂಜ್ ಹಾರಿಜಾಂಟಲ್ ರೇಂಜ್ ಕಂಡುಹಿಡಿಬೇಕಂತ. ಈಗ ನಾನು ಆಗ್ಲೇ ವಿತ್ ರೆಸ್ಪೆಕ್ಟ್ ಟು y ಬರ್ದೆ ಈಕ್ವೇಶನ್ಸ್ ಎಲ್ಲ. ಈಗ ವಿತ್ ರೆಸ್ಪೆಕ್ಟ್ ಟು x ಬರ್ಕೋತೀನಿ. ಸೇಮ್ ಇದೇ ಈಕ್ವೇಶನ್ ಬರ್ಕೋತೀನಿ. s along x axis is equal to u along x axis t plus half acceleration along x axis t square. S is equal to ut plus half at square. ಇದೇ ಫಾರ್ಮುಲಾ, ನೋ ಚೇಂಜ್. s along x axis ಬೇಕು, u along x axis 5, ಟೈಮ್ ಟೇಕನ್ 2. ಸಿ ಟೈಮ್ಗೆ x axis y axis ಅಂತಿಲ್ಲ, ಟೈಮ್ ಸ್ಕೇಲಾರ್. ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಬಾಡಿ ನೋಡಿ. ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಬಾಡಿ ಅಂತ ಕೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ಬರೋದಕ್ಕೂ ಅದೇ ಟೈಮ್ ಅಂತ ಅರ್ಥ. ಸೊ ಟೈಮ್ 2 seconds ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇಸ್ ದಟ್ ಕ್ಲಿಯರ್?
plus half. Acceleration x-axis ಅಲ್ಲಿ ಇರಲ್ಲ. Acceleration along x-axis ಇರಲ್ಲ. ನಾವು ಆಗ್ಲೇ ಬರೆದಿದ್ದೀವಿ 0 t square. ಸೊ ಇಡೀ ಟರ್ಮ್ ಏನಾಯ್ತು? ಇಡೀ ಟರ್ಮ್ 0 ಆಯ್ತು. ಹಾಗಿದ್ರೆ ಏನ್ ಉಳಿತು? S along x-axis is equal to 5 2s are 10 meters. ಸೊ ಇನ್ನೊಂದು ಕ್ವಶನ್ ಆಯ್ತು. S along x-axis 10 meters ಆಯ್ತು. ಬೇಗ ಬರ್ಕೊಳ್ಳಿ. S along x-axis 10 meters. ಆಯ್ತಾ? ಆಯ್ತಾ? ಬರ್ದಾಯ್ತಾ? ಹಲೋ, ಎಸ್ ಎಸ್ ಸರ್. ಇವಾಗ ಇದ್ರದ್ದೇ ಇನ್ನೊಂದು ಕ್ವಶನ್ ಎನ್ಹಾನ್ಸ್ ಮಾಡುವ. ನೆಕ್ಸ್ಟ್ ಕ್ವಶನ್ ಇದ್ರದ್ದೇ ಕಂಟಿನ್ಯೂಯೇಷನ್. ನೆಕ್ಸ್ಟ್, in the above case find velocity of the object. Find velocity of the object when it reaches ground. Find velocity of the object when it reaches ground. Option A 5 meters per second square. Sorry, 5 meters per second. Option A 5 meters per second. Option B. Option A na -5 ಮಾಡಿ. Sorry. Option A -5. Option B -10. Option C -15. Option D -25. Option A -5. Option B -10. Option C -15. Option D -20. ಅದೇ ಕ್ವೆಶ್ಚನ್ ಈಗ ನನಗೆ ವೆಲಾಸಿಟಿ when it reaches ground ಅಂತ ಕೇಳ್ತಿದ್ದಾರೆ. ನೆನ್ಪಿರ್ಲಿ, ನಾನು ಆಗ್ಲೇ ಹೇಳಿದೀವಿ ವೆಲಾಸಿಟಿ ಎರಡು ಭಾಗ, ಒಂದು ಅಲಾಂಗ್ ಎಕ್ಸ್, ಇನ್ನೊಂದು ಅಲಾಂಗ್ ವೈ. ಅಲಾಂಗ್ ಎಕ್ಸ್, ಇನ್ನೊಂದು ಅಲಾಂಗ್ ವೈ. ಇದು ಜಾಸ್ತಿ ಆಗ್ತಾ ಇರುತ್ತೆ ಅಲಾಂಗ್ ವೈ, ಹೌದಾ? ಅವರು ಇಲ್ಲಿ ರೀಚ್ ಆದಾಗ ವೆಲಾಸಿಟಿ ಕೇಳಿದ್ದು. ಅಗೇನ್ ಅವರು ಅಲಾಂಗ್ ಎಕ್ಸ್ ವೆಲಾಸಿಟಿ ಕೇಳಲಿಲ್ಲ, ಎಲ್ಲ ನೆಗೆಟಿವ್ 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 ಇದೆ. ಅವ್ರು ಕೇಳಿದ್ದು ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಆಬ್ವಿಯಸ್ಲಿ. ಹಾಗಿದ್ರೆ ಫೈನಲ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಕೇಳಿದ್ದವರು. ವೆಲಾಸಿಟಿ ಅಲಾಂಗ್ ಎಕ್ಸ್ ಕೇಳಿದ್ರೆ ಉತ್ತರ ಎಷ್ಟು ಬರೆಯೋದು? ಅದಕ್ಕೆ 5 ಆನ್ಸರ್. ಫೈನಲ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ 5. ಈಸ್ ದಟ್ ಕ್ಲಿಯರ್? ಇದು ವೆಲಾಸಿಟಿ ಅಲಾಂಗ್ ವೈ. ವಿಷಯ ತಲೆಗೆ ಹೋಯ್ತಾ? ಎಸ್ ಆರ್ ನೋ? ಇದು ಅಲಾಂಗ್ ವೈ. ಈಸ್ ದಟ್ ಕ್ಲಿಯರ್? ಫೈನ್. ಲೋ ಅಭಿಷೇಕ್ ಅಂತ ಯೂಸರ್ ನೇಮ್ ಅವನು ಯಾರೋ ಅದ. Why are you raising your hands? Do you have any doubt? If you have doubt, please use chat box to ask your doubt. User with username Abhishek. Fine. Now, ಈಗ Vy calculate ಮಾಡಬೇಕು. Shall we calculate Vy? Here we go. ಈಗ direct formula. V is equal to U plus AT. Again, or along Y ಕೇಳಿದ್ದು Vy, Uy, Ay. Vy ಅಂದ್ರೆ final velocity along Y. Uy ಅಂದ್ರೆ initial velocity along Y. Ay ಅಂದ್ರೆ acceleration along Y. T scalar. ಅದಕ್ಕೇನು xy ಇಲ್ಲ. Vy is equal to Uy value ಎಷ್ಟು? Uy value 0. Ay acceleration along y axis -10. T 2. 10 2s are 20. ಹಾಗಾದ್ರೆ v along y axis -20 meters per second. Option D. -20 meters per second. Option D. -20 meters per second. D option. ಬರ್ಕೊಳ್ಳಿ ಬೇಗ, ಫಾಸ್ಟ್. Next. Find speed of the particle. Find speed of the particle when it reaches ground. Find speed of the particle when it reaches ground. Option A. Option A. Root 125. Option A. Root 125. Option B. Root 225.
Option B, root 225. Option C, root 325. Option D, root 425. A, 125 under root. B, 225 under root. C, 325 under root. D, 425 under root. ಯಾವುದು ಅಂತ ಕೇಳ್ತಿದ್ದಾರೆ. ಸ್ಪೀಡ್ ಕೇಳಿದವರು. ಸಿ ಸ್ಪೀಡ್ ಅಂತಂದ್ರೆ ವಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ವೈ ಜೆ ಕ್ಯಾಪ್ ಅಂತ ಬರ್ಕೋತೀನಿ. ಇದು ವೆಲಾಸಿಟಿ. ಎಕ್ಸ್ ಕಾಂಪೊನೆಂಟ್ ವೈ ಕಾಂಪೊನೆಂಟ್ ಎರಡು ಸೇರ್ಕೊಂಡಿದ್ದು. ನೋಡಿ ಇಲ್ಲಿ ಈ ಪಾಯಿಂಟ್ ಅಲ್ಲಿ ನನಗೆ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಕಂಡು ಹಿಡಿದೆ. ಎಷ್ಟು? -20. -20 ಯಾಕೆ? ಇದು ಡೌನ್ ವರ್ಡ್ಸ್ ಬರ್ತಿದೆ. ಇಲ್ಲಿ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ 5. ಹೌದಾ? ಈಗ ಹಾಗಿದ್ರಲ್ಲಿ ಏನ್ ಬರಿತೀನಿ? ವಿ ಎಕ್ಸ್ ಜಾಗದಲ್ಲಿ 5 ಐ ಕ್ಯಾಪ್ ಪ್ಲಸ್ -20 ಜೆ ಕ್ಯಾಪ್. ಇಲ್ಲ ಅಂದ್ರೆ 5 ಐ ಕ್ಯಾಪ್ ಪ್ಲಸ್ 20 ಇಂಟು ಮೈನಸ್ ಜೆ ಕ್ಯಾಪ್. ಇದು ವಿ ವೆಕ್ಟರ್. ವಿ ವೆಕ್ಟರ್ ಅಂದ್ರೆ ವೆಲಾಸಿಟಿ ವೆಕ್ಟರ್ ಅಂತ. ಅವರು ಸ್ಪೀಡ್ ಕೇಳಿದ್ ನನಗೆ. ಸ್ಪೀಡ್ ಹೆಂಗ್ ಕಂಡು? ವೆಲಾಸಿಟಿ ಗೊತ್ತಿದ್ರೆ ಈ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಸ್ಪೀಡ್ ಆಗುತ್ತೆ. ಈ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಏನು? ಮೊನ್ನೆ ಲೆಕ್ಕ ಎಲ್ಲ ಮಾಡಿದೀವಿ. ಇದರದ್ದು ಮ್ಯಾಗ್ನಿಟ್ಯೂಡ್ ಏನು? ವಿ ಅಂಡರ್ ರೂಟ್. ಐ ಮೀನ್ ಮ್ಯಾಗ್ನಿಟ್ಯೂಡ್ ಆಫ್ ವಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಎಕ್ಸ್ ಕಾಂಪೊನೆಂಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. 5 ಸ್ಕ್ವೇರ್ 25, 20 ಸ್ಕ್ವೇರ್ 400 ಅಂಡರ್ ರೂಟ್ 400 ಪ್ಲಸ್ 25 425 ಅಂಡರ್ ರೂಟ್. ಇದು ಮ್ಯಾಗ್ನಿಟ್ಯೂಡ್ ವಿ. ಮ್ಯಾಗ್ನಿಟ್ಯೂಡ್ ವಿ ಎಷ್ಟು? 425 ಅಂಡರ್ ರೂಟ್. ಇಸ್ ದಟ್ ಕ್ಲಿಯರ್? ಮ್ಯಾಗ್ನಿಟ್ಯೂಡ್ 425 ಅಂಡರ್ ರೂಟ್. ಬೇಗ ಡನ್. ಹೋಗ್ಯಾ? ಆಯ್ತಾ ಈ ಲೆಕ್ಕ? ಬರ್ದಾಯ್ತಾ ಎಲ್ರದ್ದು? ಶಲ್ ವಿ ಗೋ ಟು ನೆಕ್ಸ್ಟ್ ನ್ಯೂಮರಿಕಲ್? Next ಲೆಕ್ಕ, write down. An object is projected at a speed 30 meters per second. An object is projected at a speed 30 meters per second and at an angle 30 degree. And at an angle 30 degree from the tower. At an angle 30 degree from the tower. Of height 20 meter. At an angle 30 degree from a tower of height 20 meter. Find time taken to reach ground. Find time taken to reach ground. Answer, I mean option. 1 second, 2 seconds, 3 seconds, 4 seconds. Option A, B, C, D. 1, 2, 3, 4. ಇನ್ನೊಂದ್ಸಲ ಕ್ವೆಶ್ಚನ್ ಹೇಳ್ತೀನಿ. Object is projected at a speed 30 meters per second at an angle 30 degree. At an angle 30 degree from a tower of height 20 meters. From a tower of height 20 meters. Find time taken to reach ground. Find time taken to reach ground. Options
1, 2, 3, 4 seconds. 1 second, 2 second, 3 second, 4 second. Given G 10 meters per second square. Given G 10 meters per second square. ಈಗ ಒಂದು ವಸ್ತುನ ಹಿಂಗ್ ಬಿಸಾಡಿದ್ದಾರೆ. ಯಾವ ಆಂಗಲ್ ಅಲ್ಲಿ? 30 ಡಿಗ್ರಿ ಇಲ್ಲಿ. 30 ಡಿಗ್ರಿ ಇಲ್ಲಿ ಬಿಸಾಡಿದ್ದಾರೆ. ಯಾವ ಸ್ಪೀಡ್ ಅಲ್ಲಿ? ಯು ವೆಕ್ಟರ್. ಯು ವೆಕ್ಟರ್ ವ್ಯಾಲ್ಯೂ ಎಷ್ಟು? ಯು ವೆಕ್ಟರ್ ವ್ಯಾಲ್ಯೂ 30 meters per second. ಯು ವೆಕ್ಟರ್ ವ್ಯಾಲ್ಯೂ 30 meters per second. ವಿಷಯ ತಲೆಗೆ ಹೋಯ್ತು ಅನ್ಸುತ್ತೆ ನೋಡಿ. ಬಿಲ್ಡಿಂಗ್ ಮೇಲಿಂದ ಹಿಂಗ್ ಬಿಸಾಡಿದಾರೆ ವಸ್ತುನ, ಹಿಂಗೆ ಬಿಲ್ಡಿಂಗ್ ಮೇಲಿಂದ. ಹೌದಾ? ಇದು ಗಿವನ್ ಕಂಡೀಷನ್. ಈಗ ಅವ್ರಿಗೆ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಅಗೇನ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಅಲಾಂಗ್ ವೈ ಆಕ್ಸಿಸ್ ಎರಡೂ ಜರ್ನಿ ಇರುತ್ತೆ. ನಾನು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಆಗ್ಲಿನ ತರಾನೇ ಅಲಾಂಗ್ ಎಕ್ಸ್ ಅಲಾಂಗ್ ವೈ ಅಂತ ಬರ್ಕೊಳ್ಳೋದು. ನಾನು ಅಲಾಂಗ್ ವೈ ತಗೋತೀನಿ. ಆಗ್ಲೇ ತಗೊಂಡಂಗೆ ಈಸಿ ಆಗುತ್ತೆ ನಮ್ಗೆ. ಎಸ್ ಅಲಾಂಗ್ ವೈ ಇಸ್ ಈಕ್ವಲ್ ಟು ಯು ವೈ ಟಿ ಪ್ಲಸ್ ಹಾಫ್ ಎ ವೈ ಟಿ ಸ್ಕ್ವೇರ್. ಹೌದಾ? ಎಸ್ ವೈ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ -20. -20 ಯಾಕೆ? ಆಗ್ಲೇ ಹೇಳ್ದಂಗೆ ಡೌನ್ವರ್ಡ್ಸ್, ಅದಕ್ಕೆ -20. ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್. ಈಗ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ 0 meters per second ಅಂತ ತಗೊಳಕ್ ಆಗಲ್ಲ. ಐ ಶುಡಂಟ್ ಟೇಕ್ ದಿಸ್ ಆಸ್ 0. ಯಾಕೆ? ಆಗ್ಲೇ ನಾವು ವಸ್ತುನ ಬಿಸಾಡಿದ್ದು ಈ ದಿಕ್ಕಲ್ಲಿ. ನೋಡಿ ಹಳೆ ಲೆಕ್ಕ ನೋಡಿ, ಪ್ರೀವಿಯಸ್ ನ್ಯೂಮರಿಕಲ್. ನಾನು ವಸ್ತುನ 5 meters per second ಅಲ್ಲಿ ಹಿಂಗ್ ಬಿಸಾಡ್ದೆ. ಆವಾಗ ವೈ ಕಾಂಪೊನೆಂಟ್ ಆಫ್ ವೆಲಾಸಿಟಿ 0 ಆಗುತ್ತೆ. ಆದ್ರೆ ಈ ಕೇಸ್ ಅಲ್ಲಿ ವೈ ಕಾಂಪೊನೆಂಟ್ ಆಫ್ ವೆಲಾಸಿಟಿ 0 ಅಲ್ಲ. ಇಲ್ಲಿ ವೈ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಹೆಂಗ್ ಕಂಡು ಹಿಡಿಯೋದು ನೋಡಿ. ಇದು 30 ಡಿಗ್ರಿ, ಇದು ಯು ವೆಕ್ಟರ್, ಇದು ಯು ಎಕ್ಸ್ ಕಾಂಪೊನೆಂಟ್, ಇದು ಯು ವೈ ಕಾಂಪೊನೆಂಟ್. ಇಸ್ ದಟ್ ಕ್ಲಿಯರ್? ಯು ವೈ ಕಾಂಪೊನೆಂಟ್ ಏನು? ಯು ವೈ ಇಸ್ ಈಕ್ವಲ್ ಟು ಯು ಸೈನ್ ಥೀಟಾ. ಯು ವ್ಯಾಲ್ಯೂ ಎಷ್ಟು? 30 ಇಸ್ ಈಕ್ವಲ್ ಟು ಅಲ್ಲ, 30 ಸೈನ್ 30 ಡಿಗ್ರಿ. ಸೈನ್ 30 ವ್ಯಾಲ್ಯೂ ಎಷ್ಟು? ಸೈನ್ 30 1/2. ಹಾಗಾದ್ರೆ ಏನಾಯ್ತಿದು? ದಿಸ್ ಬಿಕಮ್ಸ್ 30 sin 30 1/2. ಇದು 15 meters per second ಆಗುತ್ತೆ ಯು ವೈ ಕಾಂಪೊನೆಂಟ್. ಇಲ್ಲಿ 15 ಬರೆಯೋದು. ಟಿ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಇದನ್ನ ಟಿ ಹಂಗೆ ಬರೀತೀನಿ. ಹಾಫ್ ಎ ಜಾಗದಲ್ಲಿ -g 10 t ಸ್ಕ್ವೇರ್. 2 1s 2 5s. ಇದೆಲ್ಲ ಸಿಂಪಲ್ ವಿಷಯ ಗೊತ್ತು. -20 is equal to 15t minus 5t ಸ್ಕ್ವೇರ್. ಈಗ ನಾನು ಪೂರ್ತಿ 5 ಇಂದ ಡಿವೈಡ್ ಮಾಡ್ಕೊತೀನಿ. 5 ಇಂದ ಡಿವೈಡ್ ಮಾಡ್ಕೊಂಡ್ರೆ -4 is equal to 3t minus t ಸ್ಕ್ವೇರ್ ಆಗುತ್ತೆ. ಈಗ ಈಕ್ವೇಶನ್ ಇದನ್ನ ಹಿಂಗ್ ಬರೀಬಹುದಾ ನೋಡಿ. ಟಿ ಸ್ಕ್ವೇರ್ ಈ ಕಡೆ ತರ್ತೀನಿ. ಟಿ ಸ್ಕ್ವೇರ್ -3t -4 is equal to 0. ಇದರದ್ದು ರೂಟ್ಸ್ ಬೇಕು. ಅದಕ್ಕೆ ನೋಡಿ -3t ನ ಹೆಂಗ್ ಬರೀಬಹುದು? -3t ನ -4t plus t -4 is equal to 0. ಇದೆಲ್ಲ 8ನೇ ಕ್ಲಾಸ್ ಅಲ್ಲಿ ಕಲ್ತಿರೋ ಮ್ಯಾಥಮೆಟಿಕ್ಸ್ ಇದು. ಹೌದಾ? 8ನೇ ಕ್ಲಾಸ್. ಈಗ ಇಲ್ಲಿ ಟಿ ಕಾಮನ್ ತಗೊಂಡ್ರೆ t -4 ಪ್ಲಸ್ ಟಿ ಕಾಮನ್ ತಗೊಂಡ್ರೆ ಅಲ್ಲ ಪ್ಲಸ್ 1 ಕಾಮನ್ ತಗೊಂಡ್ರೆ t -4 is equal to 0. ಈಗ ಏನಾಯ್ತು ಹಾಗಿದ್ರೆ? t plus 1 into t -4 is equal to 0. ಬರೀಬಹುದಾ? or t plus 1 is equal to 0, t -4 is equal to 0. t plus 1 is equal to 0, t is equal to -1 second. t -4 is equal to 0, t is equal to 4 seconds. ಬರುತ್ತಾ ಈ ತರ ಎರಡು ವ್ಯಾಲ್ಯೂ? ಸಿ t is equal to -1 second ಆಗಲ್ಲ. ಟೈಮ್ ನೆಗೆಟಿವ್ ಇರಲ್ಲ, ಇರ್ಲಿಕ್ಕಿಲ್ಲ, ಇರಬಾರದು. ಹಾಗಾದ್ರೆ ಯಾವ್ದಾಯ್ತು? t is equal to 4 seconds. ಇದು ಆನ್ಸರ್. ಇಸ್ ದಟ್ ಕ್ಲಿಯರ್? ಇದೇ ತರದ್ದೇ ಲೆಕ್ಕ ಇರುತ್ತೆ. ಆಮೇಲೆ ಇದು ವೆಕ್ಟರ್ಸ್ ಮೇಲೂ ಲೆಕ್ಕ ಮಿಕ್ಸ್ ಎಲ್ಲ ಮಾಡ್ಕೊಡ್ತಾರೆ ಇದರಲ್ಲಿ. ಇಸ್ ದಟ್ ಕ್ಲಿಯರ್? ಎಸ್. And with a short span of time we can brush up these things and we can solve such numericals only. ಇದನ್ನ ಎಕ್ಸ್ಟ್ರಾ ಸಾಲ್ವ್ ಮಾಡೋದು, ಡೀಟೇಲ್ ಸಾಲ್ವ್ ಮಾಡೋ ಕೆಲಸ ನಿಮ್ದಾಗಿರ್ಬೇಕು. Is that clear? Fine. So thanks then, take care, see you, bye bye. We'll continue next class. Until then, bye bye. Thank you.